Hi everyone, I am your Karthik Kate and this is Kate Tutorials. ಈ ವಿಡಿಯೋದಾಗ ನಾ ಏನು ಮಾಡ್ತೀನಿ ಅಂದರೆ ಲಿಸ್ಟ್ ಆಫ್ ಕೋರ್ಸಸ್ ಯಾವ ಕೋರ್ಸ್ ಮಾಡ್ಬೋದು ನಾವು ಆಫ್ಟರ್ 12th ಸೈನ್ಸ್ ಅವ್ರ ಸೆಕೆಂಡ್ ಪಿ ಯು ಸಿ ರೈಟ್ ಯಾವ ಕೋರ್ಸ್ ಮಾಡ್ಬೋದು ಈಗ ನೋಡ್ರಿ ನೀವೇನು ಮಾಡ್ತೀರಿ ಒಂದ್ಸದ 12th ಮುಗಿಸಿದ್ರಿ ಅಂದ್ರೆ ಕೆ ಸಿ ಟಿ ಎಕ್ಸಾಮ್ ಬರೀತೀರಿ ಕೆ ಸಿ ಟಿದಿಂದ ಯಾವ ಕೋರ್ಸ್ ಮಾಡ್ಬೋದು ಅದ್ರ ಬಗ್ಗೆ ಹೇಳ್ತೀನಿ. ಆಮೇಲೆ ನೀಟ್ ನೀವು ಬರೀ ಏನು ಅನ್ಕೋತೀರಿ ಡಾಕ್ಟ್ರಿಗೆ ಹೋಗ್ಬೇಕು ನೀಟ್ ಬರಿಬೇಕಂದ್ರೆ ಇಲ್ಲ, ಬೇರೆ ಫೀಲ್ಡಿಗೆ ಹೋಗ್ಬೋದಕ್ಕಂದ್ರೂ ನೀಟ್ ಬರಿಬಹುದು ನಾವು. ಕರೆಕ್ಟಾ? ಯಾವ ಫೀಲ್ಡ್ ಅದ್ರ ಬಗ್ಗೆ ಎಲ್ಲ ನಿಮ್ಮ ಮುಂದೆ ಗೊತ್ತಾಗ್ತೈತಿ ಈ ವಿಡಿಯೋದಾಗ. ಹಂಗೆ ಜೆ ಅಂದ್ರೆ ಬರೀ ಇಂಜಿನಿಯರಿಂಗ್ ಅನ್ಕೋತೀರಿ, ಇಲ್ಲ, ಅಲ್ಲಿಂದ ನಾವು ಬೇಸಿಕ್ ಸೈನ್ಸ್ ಫೀಲ್ಡಿಗೂ ಹೋಗ್ಬೋದು. ಯಾವ ಥರ ಹೋಗ್ಬೋದು, ಯಾವ ಇನ್ಸ್ಟಿಟ್ಯೂಟಿಗೆ ಹೋಗ್ಬೋದು ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ ರೈಟ್. ಆಮೇಲೆ ಒಂದಿಷ್ಟು ಮಂದಿ ಎನ್ ಡಿ ಎ ಇಂಟ್ರೆಸ್ಟ್ ಇರ್ತೈತಿ, ಅದನ್ನು ಬರಿತೀರಿ. ಆಮೇಲೆ KEPY ಸ್ಕಾಲರ್ಶಿಪ್ ಬಗ್ಗೆ ಹೇಳ್ತೀನಿ. IAT ಇದ್ರ ಬಗ್ಗೆ ಅಂತೂ ನಿಮ್ಗೆ ಗೊತ್ತೇ ಇಲ್ಲ, ಅದನ್ನ ಮುಂದೆ ಗೊತ್ತಾಗ್ತೈತಿ. ಈ ಎಕ್ಸಾಮ್ ಯಾವಾಗ ಬರಿತೀವಿ ಇದ್ರ ಬಗ್ಗೆ ಎಲ್ಲ ಮಾತಾಡೋಣ ಕರೆಕ್ಟಾ. ಮತ್ತು ಇನ್ನೊಂದಿಷ್ಟು ಮಂದಿ ಇರ್ತಾರೆ ಬರೀ ಪರ್ಸೆಂಟೇಜ್ ಮ್ಯಾಗ ಕಾಲೇಜ್ ಬೇಕಾಗಿರ್ತಾವೆ. ಇವು ಯಾವ ಎಕ್ಸಾಮ್ ಕ್ರ್ಯಾಕ್ ಆಗಲಿಲ್ಲ ಅಂದ್ರೆ ಬರೀ ಪರ್ಸೆಂಟೇಜ್ ಮ್ಯಾಗ ಕಾಲೇಜ್ ಯಾವ ಇರ್ತಾವೆ ಅದ್ರ ಬಗ್ಗೆ ಎಲ್ಲ ಕ್ಲಿಯರಾಗಿ ಮಾತಾಡೋಣ. ಈ ವಿಡಿಯೋದಾಗ ನಾನು ಏನು ಮಾಡ್ತೀನಿ ಅಂದ್ರೆ ನಾನು ಟೈಮ್ ಸ್ಟಾಪ್ಸ್ ಕೊಡ್ತೀನಿ ಕರೆಕ್ಟಾ. ಸ್ಟಾಪ್ಸ್ ಅನ್ಬೋದು ಇಲ್ಲ ಸ್ಟ್ಯಾಂಪ್ಸ್ ಅನ್ಬೋದು. ಫಸ್ಟ್ ನಾ KCET ಬಗ್ಗೆ ಅಂದ್ರೆ ಅದ್ರದ್ದು ಒಂದು ಕೊಟ್ಟಿರ್ತೀನಿ, ನಿಮ್ಗೆ ಏನು ಬೇಕಲ್ಲ ಅದನ್ನಷ್ಟೇ ನೋಡ್ಕೋಬೋದು. ಇಲ್ಲಪ್ಪ ನೀ ಎಲ್ಲ ಕೋರ್ಸ್ ಬಗ್ಗೆ ನೋಡ್ತೀನಿ ಅಂದ್ರೆ ನಿಮ್ಗೆ ಚಲೋ, ಯು ವಿಲ್ ಗೆಟ್ ದ ಐಡಿಯಾ. ಆಮೇಲೆ ಏನಾಗ್ತೈತಿ, ನಿಮ್ಮ ಫ್ರೆಂಡ್ಸಿಗೂ ನೀವು ಹೇಳ್ಬೋದು, ಬಿಟ್ಟರೆ ನಿಮ್ಮ ತಮ್ಮಗಳು ಇರ್ತಾರೆ ಅಲ್ಲಿ ಜೂನಿಯರ್ಸ್ ಇರ್ತಾರಲ್ಲ ಅವ್ರಿಗೆಲ್ಲ ನೀವು ಹೇಳ್ಬೋದು. ಸೊ ಇದನ್ನು ಫುಲ್ ನೋಡಿದರೂ ತಪ್ಪೇನಿಲ್ಲ ರೈಟ್. ಸೊ ನೆಕ್ಸ್ಟ್ ಬರ್ರಿ ಈ KCET ಅಂದ್ರೆ ಏನಪ್ಪ, ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ರೈಟಾ. ಈ KCET ಎಕ್ಸಾಮ್ದಿಂದ ನಮ್ಗೆ ಯಾವ ಸೀಟ್ ಸಿಗ್ಬೋದು ನೋಡ್ರಿ. ಒಂದು ಇಂಜಿನಿಯರಿಂಗ್ ಸೀಟ್ ಸಿಗ್ತೈತಿ, ಇನ್ನೊಂದು ಏನು ಮಾಡ್ಬೋದು, ಫಾರ್ಮಾ ಡಿ ಮಾಡ್ಬೋದು ನಾವು. ಇವು ಕೋರ್ಸಸ್ ಬರ್ತಾವೆ ಕರೆಕ್ಟಾ. ಆಮೇಲೆ ನ್ಯೂರೋಪತಿ ಆ್ಯಂಡ್ ಯೋಗ ಇದನ್ನು KCET ಥ್ರೂ ಹೋಗ್ಬೋದು. ಆರ್ಕಿಟೆಕ್ಚರ್ಗೆ ಹೋಗ್ಬೋದು, B.Pharmಗೆ ಹೋಗ್ಬೋದು. ಆಮೇಲೆ ಏನು ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್ ಆ್ಯಂಡ್ ಎನಿಮಲ್ ಹಸ್ಬೆಂಡ್ರಿ ರೈಟ್, ಈ ಕೋರ್ಸಿಗೆಲ್ಲ ಹೋಗ್ಬೋದು. ಆಮೇಲೆ ಇವೆಲ್ಲ ಫಾರ್ಮ್ ಸೈನ್ಸ್, ಇವಕ್ಕೆಲ್ಲ ಏನಂತೀವಪ್ಪ ನಾವು ಫಾರ್ಮ್ ಸೈನ್ಸ್. ಯಾವ ಬರ್ತೈತಿ, BSc ಅಗ್ರಿ ಬರ್ತೈತಿ, BSc ಸೆರಿಕಲ್ಚರ್, BSc ಹಾರ್ಟಿಕಲ್ಚರ್ ರೈಟ್. ಆಮೇಲೆ ಏನು ಬರ್ತದಪ್ಪ, BSc ಫಾರೆಸ್ಟ್ರಿ, BSc ಬಯೋಟೆಕ್ನಾಲಜಿ, BSc ಅಲ್ಲ ಅದು B.Tech ಬಯೋಟೆಕ್ನಾಲಜಿ, BSc ಹಾರ್ನರ್ಸ್ ಇನ್ ಕಮ್ಯುನಿಟಿ ಸೈನ್ಸ್. ಇಲ್ಲಿ ನೀವೇನು ಗೊತ್ತಪ್ಪ, ಇದು HONS ಅಂದ್ರೆ ಏನು, ಹಾನರ್ಸ್ ಅಂದ್ರೆ ಏನಂದ್ರೆ ನಾವು BSc ಇಲ್ಲೇ 4 years ಮಾಡ್ತೀವಿ. 4 years ಮಾಡೋ BSc ನಾವು ಏನಂತೀವಪ್ಪ, ಹಾನರ್ಸ್ ಅಂತೀವಿ ರೈಟ್. ಸೊ ಇದು ನಮ್ಮ KCET. ನೀವು KCET ಎಕ್ಸಾಮ್ ಬರೀತೀರಿ, ನಿಮ್ಗೆ ರಿಸಲ್ಟ್ ಕೊಡ್ತಾರೆ, ಹಿಂಗಂದ್ರೆ ಅಲ್ಲಿ ರ್ಯಾಂಕಿಂಗ್ ಬಿಡ್ತಾರೆ. ಆ ರ್ಯಾಂಕಿಂಗ್ ತಕ್ಕ ನಿಮ್ಗೆ ಯಾವ ಸೀಟ್ ಸಿಗ್ತೈತಲ್ಲ ನೀವು ಅದಕ್ಕೆ ಹೋಗಬಹುದು. ಇಲ್ಲಪ್ಪ ನನಗೆ ಇದ್ರೊಳಗೆ ಇಂಟ್ರೆಸ್ಟ್ ಐತಿ ಅದಕ್ಕೆ ಬೇಕಂದ್ರೆ ನೀವು ಚಲೋ ಓದಿ ಅದಕ್ಕೆ ಎಷ್ಟು ಬೇಕಲ್ಲ ರ್ಯಾಂಕಿಂಗ್, ಆ ರ್ಯಾಂಕ್ ಬಂದ್ರೆ ಸಾಕು ರೈಟ್. ಸೊ ಇದು KCET ಥ್ರೂ ಆಯ್ತು ಕರೆಕ್ಟಾ. ಇಷ್ಟೆಲ್ಲ ಕೋರ್ಸಿಗೆ ಹೋಗ್ಬೋದು ನೀವು ರೈಟ್. ನನ್ನ ಯೂಟ್ಯೂಬ್ ವಿಡಿಯೋ ಐತಲ್ಲ ಕಾಟೆ ಟ್ಯುಟೋರಿಯಲ್ಸ್, ಅದರಲ್ಲಿ ಪ್ಲೇಲಿಸ್ಟ್ ಇದೆ ವಾಟ್ ಆಫ್ಟರ್ 12th ಅಂತ. ಅದರಿಂದ ನಾನು ವಿಡಿಯೋ ಮಾಡೀನಿ. ಏನೇನು ಮಾಡೇನಪ್ಪ, ವೆಟರ್ನರಿ ಸೈನ್ಸ್ ಆಫ್ಟರ್ 12th ಕರೆಕ್ಟಾ. 12th ಆಗಿಂದೇನು ವೆಟರ್ನರಿ ಸೈನ್ಸ್ ಆಫ್ಟರ್ 12th ಅದ್ರ ಬಗ್ಗೆ ವಿಡಿಯೋ, ಇದರ ಲಿಂಕ್ ಕರೆಕ್ಟ್. ಆಮೇಲೆ ನೀವು ಇಂಜಿನಿಯರ್ ಹೋಗೋರ್ತೀರಿ, ಅದಕ್ಕೆ ಬ್ರಾಂಚಸ್ ಹಂಗೆ ಚಾಯ್ಸ್ ಮಾಡ್ಬೇಕು. ಇಂಜಿನಿಯರ್ದಾಗ 108 ಬ್ರಾಂಚ್ ಅದ ಕರೆಕ್ಟಾ. ಈಗ ಬ್ರಾಂಚಸ್ ಹಂಗೆ ಚಾಯ್ಸ್ ಮಾಡಬೇಕು, ಅದ್ರ ಬಗ್ಗೆ ವಿಡಿಯೋ ಮಾಡೇನಿ. ಹೌ ಒನ್ ಕ್ಯಾನ್ ಚೂಸ್ ಇಂಜಿನಿಯರಿಂಗ್ ಬ್ರಾಂಚಸ್ ಆಫ್ಟರ್ 12th ಕರೆಕ್ಟಾ. ಇದ್ರ ಲಿಂಕ್, ಇವನ್ನೆಲ್ಲ ಲಿಂಕ್ ಅದಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗ ಕೊಟ್ಟಿರ್ತೀನಿ. ನೀವು ಹೋಗಿ ನಿಮ್ಗೆ ಏನೇನು ಬೇಕಲ್ಲ ಆ ವಿಡಿಯೋ ನೋಡ್ಕೋಬೋದು. ಇಲ್ಲ ನೀವು ನನ್ನ ಪ್ಲೇಲಿಸ್ಟಾಗ ಹೋಗಿ ಅಲ್ಲೂ ಚೆಕ್ ಮಾಡ್ಬೋದು ರೈಟ್. ನಾವು ಆಮೇಲೆ ಒಬ್ಬೊಬ್ರು ಇಂಜಿನಿಯರ್ ಕಂಪ್ಯೂಟರ್ ಸೈನ್ಸ್ ಮಾಡಿರ್ತಾರೆ KCETದಿಂದ, ಅವ್ರಿಗೆ ಹೆಂಗೆ ನಾವು ಸೆಲ್ಫ್ ಎಂಪ್ಲಾಯ್ ಆಗ್ಬೇಕಂದ್ರೆ ಹೆಂಗೆ, ಈ ವಿಡಿಯೋ ಐತಿ. ಇಲ್ಲ ನಾನು ಮಲ್ಟಿನ್ಯಾಷನಲ್ ಕಂಪ್ನಿ ಒಳಗೆ ಕೆಲಸ ಮಾಡಬೇಕು ಅಂದ್ರೆ ಈ ವಿಡಿಯೋ ಐತಿ ರೈಟ್, ನೀವು ನೋಡ್ಕೋಬೋದು. ಆಮೇಲೆ ಒಂದಿಷ್ಟು ಮಂದಿ ಇಂಜಿನಿಯರಿಂಗ್ ಮುಗಿಸಿ ಮರ್ಚೆಂಟ್ ನೇವಿ ಆಗ್ತಾರೆ ಕರೆಕ್ಟಾ, ಮರ್ಚೆಂಟ್ ನೇವಿ ಆಫ್ಟರ್ 12th. ಸೊ ಇಲ್ಲೂ ವಿಡಿಯೋ ಐತಿ ಕರೆಕ್ಟಾ, ಇದರ ಲಿಂಕ್ ಅದ ನೋಡ್ರಿ. ಆಮೇಲೆ BSc ಅಗ್ರಿ ಮಾಡ್ತೀರಿ ಒಂದಿಷ್ಟು ಮಂದಿ, ಅದರ ಲಿಂಕು. BSc ಫಾರೆಸ್ಟ್ರಿ ಮಾಡ್ತೀರಿ, ಅದರ ಲಿಂಕು. ಸೊ ಇವೆಲ್ಲ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ರೈಟ್. ಈಗ ಕಮಿಂಗ್ ಟು ನೀಟ್ ಅಂದ್ರೆ ಏನಪ್ಪ, ನ್ಯಾಷನಲ್ ಎಲಿಜಿಬಿಲಿಟಿ ಎಂಟ್ರೆನ್ಸ್ ಟೆಸ್ಟ್ ರೈಟ್. ಸೊ ನೀಟ್ದಿಂದ ಎದಕ್ಕೆ ಹೋಗ್ಬೋದು ನಾವು, ಮೆಡಿಕಲ್ ಫೀಲ್ಡಿಗೆ ಹೋಗ್ಬೋದು. ಯಾವ ಥರ ಮೆಡಿಕಲ್ ಫೀಲ್ಡ್ ಬರ್ತೈತಿ ನೋಡ್ರಿ. ಒಂದು MBBS, ಬ್ಯಾಚುಲರ್ ಆಫ್ ಮೆಡಿಸಿನ್ ಆ್ಯಂಡ್ ಬ್ಯಾಚುಲರ್ ಆಫ್ ಸರ್ಜರಿ ಅಂತಾರೆ. ಅದಕ್ಕೆ ಎಷ್ಟು ವರ್ಷ ಇರ್ತೈತಿ, 4 ವರ್ಷ. ಇಂಟರ್ನ್ಶಿಪ್ ಎಷ್ಟು ಇರ್ತೈತಪ್ಪ, 12 months ಇಂಟರ್ನ್ಶಿಪ್ ಇರ್ತೈತಿ. ಇಲ್ಲಿ ನಿಮಗೆ ಪೇನು ಮಾಡ್ತಾರೆ. ಇದ್ರ ಬಗ್ಗೆನೂ ನಾನು ವಿಡಿಯೋ ಮಾಡೀನಿ, ಅದ್ರದ್ದು ಬಗ್ಗೆ ಹೇಳ್ತೀನಿ, ನಿಮಗೆಲ್ಲ ಡಿಸ್ಕ್ರಿಪ್ಷನ್ದಲ್ಲಿ ಕೊಡ್ತೀನಿ. ಸೊ ನೋ ನೀಡ್ ಟು ವರಿ. ಆಮೇಲೆ ಇನ್ನೊಂದು ಏನು ಮಾಡ್ಬೋದಪ್ಪ, ನೀಟ್ದಿಂದ BDS ಅಂತೀವಿ. ಹಿಂಗಂದ್ರೆ ಏನಪ್ಪ, ಬ್ಯಾಚುಲರ್ ಆಫ್ ಡೆಂಟಲ್ ಸರ್ಜರಿ ಕರೆಕ್ಟಾ. ಡೆಂಟಿಸ್ಟ್ ಅಂತ ಆಗ್ತಾರಲ್ಲ, ಅದು BDS ಕೋರ್ಸ ಮಾಡಿರ್ತಾರೆ ಅವ್ರು. ಬ್ಯಾಚುಲರ್ಸ್ ಅಂದ್ರೆ ಏನು, ಯಾವ್ದಾರ ಡಿಗ್ರಿ ಇರಲಿ. ಈ ನೋಡು, ಇದು PUC ಅಂದ್ರೆ ಏನಪ್ಪ, ಪ್ರೀ ಯೂನಿವರ್ಸಿಟಿ ಅಂತೀವಿ. ಆಮೇಲೆ ಯೂನಿವರ್ಸಿಟಿದಾಗ ಒಂದು ಡಿಗ್ರಿ ಮಾಡ್ತೀರಿ ನೀವು, ಅದಕ್ಕೆ ಡಿಗ್ರಿ ಅಂತೀವಿ, ಇಲ್ಲ ಬ್ಯಾಚುಲರ್ಸ್ ಅಂತೀವಿ. ಬ್ಯಾಚುಲರ್ಸಿಂದ ಮತ್ತೆ ಮ್ಯಾಕ್ ಕಲಿತಾನಂದ್ರೆ ಮಾಸ್ಟರ್ಸ್ ಅಂತ ಬರ್ತೈತಿ ಕರೆಕ್ಟಾ, ಡಬಲ್ ಡಿಗ್ರಿನೂ ಅನ್ಬೋದು ಅದಕ್ಕೆ ಕರೆಕ್ಟಾ. ಸೊ ಇದೆಲ್ಲ ಇರ್ತೈತಿ ಕರೆಕ್ಟಾ. ಈ ಬ್ಯಾಚುಲರ್ಸ್ ಅಂತ ಗೊತ್ತಾಯ್ತಾ. ಸರ್ಜರಿ ಇದೆಷ್ಟು ಇರ್ತದಪ್ಪ, ಡ್ಯೂರೇಷನ್ 4 years, ಇಂಟರ್ನ್ಶಿಪ್ 12 months ರೈಟ್. ಸೊ ಆಮೇಲೆ ಮತ್ತೇನು ಮಾಡ್ಬೋದು ನೀವು, ಇದು ಆಯುಷ್ ಅಂತ ಬರ್ತೈತೆ ಗೊತ್ತಾ, AYUSH
AYUSH ಬರ್ದೆ ನೋಡ್ರಿ ರೆಡ್ ಅಕ್ಷರಲೇಲಿ ಆಯುಷ್. ಆಯುಷ್ ಅಂದ್ರೆ ಏನಪ್ಪ, ಎ ಅಂದ್ರೇನ ಆಯುರ್ವೇದಿಕ್, ವಾಯ್ ಅಂದ್ರೆ ಏನಪ್ಪ ಯೋಗ ಆ್ಯಂಡ್ ನ್ಯಾಚುರೋಪತಿ, ಯು ಅಂದ್ರೇನ ಯುನಾನಿ ಮೆಡಿಸಿನ್, ಎಸ್ ಅಂದ್ರೆ ಏನಪ್ಪ ಸಿದ್ಧ, ಆಮೇಲೆ ಎಚ್ ಅಂದ್ರೇನ ಹೋಮಿಯೋಪತಿ. ಅದಕ್ಕೆ ಆಯುಷ್ ಅಂತಾರೆ. ಇವು 5 ಬರ್ತಾವೆ ನೋಡ್ರಿ 3. ಸೊ ನೋಡಿಲಿ ಎ ಅಂದ್ರೆ ಏನಪ್ಪ ಆಯುರ್ವೇದಿಕ್, ಅದಕ್ಕೆ ಫುಲ್ ಫಾರ್ಮ್ ಏನಂದ್ರೆ BAMS ಅಂತಾರೆ, ಬ್ಯಾಚುಲರ್ ಆಫ್ ಆಯುರ್ವೇದಿಕ್ ಮೆಡಿಸಿನ್ ಆ್ಯಂಡ್ ಸರ್ಜರಿ. ಅದು ಎಷ್ಟು ವರ್ಷ ಕೋರ್ಸು? 4.5 years ಕೋರ್ಸ್ ಇರ್ತೈತಿ. ಇಂಟರ್ನ್ಶಿಪ್ 12 months ಅಂದ್ರೆ 1 year. ಅಲ್ಲಿ ನಿಮ್ಗೆ ಪೇನೂ ಮಾಡ್ತಾರೆ. ನಾ ಯುವಕರ ಬಗ್ಗೆ ವಿಡಿಯೋ ಮಾಡಿಲ್ಲ, ಆಯುಷ್ ಬಗ್ಗೆ, ರೈಟ್. ಸೊ ಅದ್ರ ಬಗ್ಗೆನೂ ನಾ ವಿಡಿಯೋ ಮಾಡ್ತೀನಿ. ಯಾರ ಪರ್ಸನ್ ಸಿಕ್ಕರಂದ್ರೆ 1-to-1 ನಾವು ಟಾಕ್ ಮಾಡ್ತೀವಿ, ಅದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಏನು ವರಿ ಮಾಡ್ಕೊಳ್ಳೋದೇನಿಲ್ಲ, ಬಟ್ ಲಿಟಲ್ ಇನ್ಫಾರ್ಮೇಷನ್ ನಿನಗೆ ಈ ವಿಡಿಯೋದಾಗ ಸಿಗ್ತೈತಿ, ರೈಟ್. ಆಮೇಲೆ BYNS ಏನು ಬ್ಯಾಚುಲರ್ ಆಫ್ ನ್ಯಾಚುರೋಪತಿ ಆ್ಯಂಡ್ ಯೋಗ ಸೈನ್ಸಸ್, ಅದು 4 ವರ್ಷ 12 month, ಹಿಂಗೆ 1 year ಇಂಟರ್ನ್ಶಿಪ್. BUMS ಅಂದ್ರೆ ಏನಪ್ಪ ಬ್ಯಾಚುಲರ್ ಆಫ್ ಯುನಾನಿ ಮೆಡಿಸಿನ್ ಆ್ಯಂಡ್ ಸರ್ಜರಿ. BSMS ಅಂದ್ರೆ ಸಿದ್ಧ ಮೆಡಿಸಿನ್ ಆ್ಯಂಡ್ ಸರ್ಜರಿ, ರೈಟ್. ಸೊ ಇದೆಲ್ಲ ನಿನ್ಗೆ ಇದ್ರ ಡ್ಯೂರೇಷನ್ ಏನಿದೆ, ಅದ್ರ ಮಂತ್ ಇಂಟರ್ನ್ಶಿಪ್, ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಐಡಿಯಾ ಸಿಕ್ತು. ಆಮೇಲೆ ನೀವು ನೆಕ್ಸ್ಟ್ ಬರೋದು BS in ನರ್ಸಿಂಗ್. ನೀವೇನಂತೀರಿಪ್ಪ, BSc ನರ್ಸಿಂಗ್ ಮಾಡ್ಬೇಕಂದ್ರೆ ನೀಟ್ ಬರಿಬೇಕಾ? ಇಲ್ಲ, ಬರೆಯೋದೇನು ಬೇಡ. ಆದ್ರೆ ನೀನು ಏನರ ಚಲೋ ಕಾಲೇಜ್ದಾಗ ನೀನು BSc ನರ್ಸಿಂಗ್ ಮಾಡ್ಬೇಕಂದ್ರೆ ನೀಟ್ ಬರಿಬೇಕು. ಯಾವ ಥರ? ಏಮ್ಸ್ದಾಗ, ಜಿಪ್ಮರ್ ಅಂತ ಬರ್ತೈತಿ, ಇಂಥ ದೊಡ್ಡ ಇನ್ಸ್ಟಿಟ್ಯೂಟ್ದಾಗ ನೀ ಏನರ ಇದನ್ನು ನರ್ಸಿಂಗ್ ಮಾಡ್ಬೇಕಂದ್ರೆ ಯು ಶುಡ್ ರೈಟ್ ನೀಟ್ ಎಕ್ಸಾಮ್. ಅಲ್ಲಿ ಚಲೋ ರ್ಯಾಂಕ್ ಬಂದ್ರಿ ಅಂದ್ರೆ ನಿಮ್ಗೆ ಅಲ್ಲಿ ನೀಟ್ ಕೋರ್ಸ್ ಸಿಗ್ತೈತಿ, ಕರೆಕ್ಟಾ? BSc ನರ್ಸಿಂಗ್ ಬಗ್ಗೆ ನಾನು ವಿಡಿಯೋ ಮಾಡೀನಿ, ಅದನ್ನು ನೀವು ನೋಡಿದ್ರೆ ಫುಲ್ ಕ್ಲಿಯರ್ ಇನ್ಫಾರ್ಮೇಷನ್ ಸಿಗ್ತೈತಿ. ಅದ್ರದ್ದು ನೀವು ಜಾಬ್ ಅಪಾರ್ಚುನಿಟೀಸು, ಹೈಯರ್ ಎಜುಕೇಷನ್ನು ಎಲ್ಲದ್ರ ಬಗ್ಗೆ ಮಾತಾಡೀನಿ ನಾವು ಅದ್ರ ಬಗ್ಗೆ, ರೈಟ್. ಸೊ ಆಮೇಲೆ ಪ್ಯಾರಾಮೆಡಿಕಲ್ ಕೋರ್ಸಸ್, ಇವೆಲ್ಲ ಪ್ಯಾರಾಮೆಡಿಕಲ್ ಕೋರ್ಸಸ್ ಅಂತ ನೋಡಿರಿ, ಇಲ್ಲಿ ಬರ್ದೀನಿ. BSc ಡಯಾನೈಸ್ ಥೆರಪಿ, BSc ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ, ಆಪ್ಟೋಮೆಟ್ರಿ, ಎಕ್ಸ್ರೇ ಟೆಕ್ನಾಲಜಿ, ನ್ಯೂಕ್ಲಿಯರ್ ಮೆಡಿಸಿನ್, ರೇಡಿಯೇಷನ್ ಟೆಕ್ನಾಲಜಿ, ರೈಟ್. ಸೊ ಇವೆಲ್ಲ ಕೊಟ್ಟೆ ನೋಡ್ರಿ. ಅದು ಇದು ನೋಡಿ ಡ್ಯೂರೇಷನ್ ಇದು ಅರೌಂಡ್ 3 to 4 years ಡ್ಯೂರೇಷನ್ ಇರ್ತೈತಿ. ನಿಮಗೆ ಇಲ್ಲಿ ಡಿಗ್ರಿ ಸಿಗ್ತೈತಿ. BSc ಅಂದ್ರೆ ಬ್ಯಾಚುಲರ್ಸ್ ಅಂದಂಗೆ, ಬ್ಯಾಚುಲರ್ ಆಫ್ ಸೈನ್ಸ್ ಅಂದಂಗೆ ಅದು BSc, ರೈಟ್. ಸೊ ಅಲ್ಲಿ ನಿಮ್ಗೇನು ಸಿಗ್ತೈತಿ? ಡಿಗ್ರಿ ಸಿಗ್ತೈತಿ. ನೀವು ಡಿಗ್ರಿದಿಂದ ರೆಸ್ಪೆಕ್ಟಿವ್ ಜಾಬ್ಸ್ಗೂ ಹೋಗ್ಬೋದು, ರೈಟ್. ಸೊ ದಿಸ್ ಈಸ್ ಅಬೌಟ್ ನೀಟ್. ನಾನು ಮೊದಲು ಹೇಳ್ದಂಗೆ ಎಲ್ಲ ವಿಡಿಯೋಕ್ಕೂ ನಾನು ಸ್ಟ್ಯಾಂಪ್ಸ್ ಕೊಟ್ಟಿರ್ತೀನಿ. ಫಸ್ಟ್ KCT ಮಾತಾಡಿದೆ, ನೆಕ್ಸ್ಟ್ ನೀಟ್ ಮಾತಾಡಿದೆ. ನೀವು ವಿತ್ ರೆಸ್ಪೆಕ್ಟ್ ನಿಮಗೇನು ಬೇಕಪ್ಪ, JE ಬೇಕಾ, ಆ ಸ್ಟ್ಯಾಂಪ್ಸಿಗೆ ಹೋಗಿ ನೋಡ್ರಿ, ಡೈರೆಕ್ಟ್ ನೀವು JEಗೆ ಹೋಗ್ಬೋದು. ಇಲ್ಲ ಎಲ್ಲ ನೋಡ್ತೀನಿ ಅಂದ್ರೆ ನೋಡ್ಕೊರಿ, ನಿಮಗೂ ಇನ್ಫಾರ್ಮೇಷನ್ ಸಿಗ್ತೈತಿ. ಆಮೇಲೆ ನಿಮ್ಮ ಜೂನಿಯರ್ಸ್ಗೂ ಹೇಳಕ್ಕೆ ಬರ್ತೈತಿ, ನಿಮ್ಮ ಫ್ರೆಂಡ್ಸಿಗೂ ಹೇಳಕ್ಕೆ ಬರ್ತೈತಿ, ಕರೆಕ್ಟಾ? ಸೊ ನೆಕ್ಸ್ಟ್ ದಿಸ್ ಈಸ್ ಅಬೌಟ್ ನೀಟ್, ರೈಟ್. ಸೊ ನೀಟ್ ಬಗ್ಗೆ ಆಯಿತು, ರೈಟ್. ಸೊ ನೀಟ್ ಬಗ್ಗೆ ಆಯಿತು. ಈಗ ನೋಡ್ರಿ, ನೀಟ್ದಾಗ ಏನೇನು ಮಾತಾಡಿದಾನೆ? MBBS ಆಫ್ಟರ್ 12th, ರೈಟ್. ವಾಟ್ ಆಫ್ಟರ್ 12th? MBBS ಆಫ್ಟರ್ 12th. ಈಗ ನೋಡ್ರಿ, ಅದ್ರ ಬಗ್ಗೆ ವಿಡಿಯೋ ಮಾಡೀನಿ, ನನ್ನ ಪ್ಲೇಲಿಸ್ಟ್ದಾಗ ಸಿಗ್ತೈತಿ, ಅದ್ರ ಲಿಂಕ್ ಇಲ್ಲದ. ಆಮೇಲೆ ಫಿಸಿಯೋಥೆರಪಿ, ಸಾರಿ ಇದ್ರ ಬಗ್ಗೆ ನಾ ಹೇಳೋದು ಮರ್ತೆ, ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಫಿಸಿಯೋಥೆರಪಿ ಅಂದ್ರೆ ನೋಡಿ, ಇಲ್ಲಿ BPT ಅಂತಾರೆ, ಬ್ಯಾಚುಲರ್ಸ್ ಆಫ್ ಫಿಸಿಯೋಥೆರಪಿ. ಈಗ ನೋಡ್ರಿ, ಫುಟ್ಬಾಲ್ ಆಡ್ತಿರ್ತಾರೆ, ಅಲ್ಲೇ ಇದಾಗಿರ್ತೈತಲ್ಲ, ಒಬ್ಬೊಬ್ಬರಿಗೆ ಮಸಲ್ ಕ್ರ್ಯಾಕ್, ಹಿಂಗ್ಸ್ಟೇರ್ ಇವು ಬಂದಿರ್ತಾವಲ್ಲ, ಅದನ್ನೆಲ್ಲ ಒಬ್ಬರು ಡಾಕ್ಟರ್ ಅಂತಿರ್ತಾರೆ, ಅದು ಫಿಸಿಯೋಥೆರಪಿ ಮಾಡಿರ್ತಾರೆ, ಅವರು ಡಾಕ್ಟರ್ ಅಂತ ಬರ್ತೈತೆ ಅವರಿಗೆ. ನರ್ಸಿಂಗ್ ಮಾಡಿದ್ರು ಡಾಕ್ಟರ್ ಅಂತ ಬರಲ್ಲ. ವೇರ್ಯಾಸ್ ಇವೆಲ್ಲ ಏನೇನದಲ್ಲ, ಆಯುಷ್ ಆಗಲಿ, MBBS ಆಗಲಿ, BDS ಆಗಲಿ, BPT ಆಗಲಿ, ಇವ್ರಿಗೆ ಡಾಕ್ಟರ್ ಅಂತಾರೆ. ಡಾಕ್ಟರ್ ಫಾಲೋಡ್ ಬೈ ನೇಮ್ ಬಂದೇ ಬಿಡ್ತೈತಿ ಡಿಗ್ರಿ ಮುಗಿಯೋದಕ್ಕೆ, ರೈಟ್. ಸೊ ಇದು ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ ಇತ್ತಲ್ಲ, ಅದಕ್ಕೂ ನೀಟ್ ನೆಸಸರಿ ಇಲ್ಲ. ಇದ್ರ ಬಗ್ಗೆನೂ ನಾ ಕ್ಲಿಯರಾಗಿ ವಿಡಿಯೋ ಮಾಡೀನಿ, ನೀವು ಹೋಗಿ ನಮ್ಮ ಪ್ಲೇಲಿಸ್ಟ್ದಾಗ ನೋಡ್ಬೋದು. ನೋಡಿ, ಇದೇನೋ ವಿತೌಟ್ ನೀಟ್ UG ಈಸ್ ಆಲ್ಸೋ ಪಾಸಿಬಲ್. ಇದು ಡ್ಯೂರೇಷನ್ 4 years ಇದಿರ್ತೈತಿ ಕೋರ್ಸು. ಆಮೇಲೆ ಇಂಟರ್ನ್ಶಿಪ್ ಏನಿರ್ತೈತಿ 6 months ಇರ್ತೈತಿ, ಕರೆಕ್ಟಾ? ಅದ್ರ ಬಗ್ಗೆ ವಿಡಿಯೋ ಲಿಂಕ್ ಅದ, ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. BSc ನರ್ಸಿಂಗ್ ನಾ ಹೇಳಿದಂಗೆ ಅದ್ರದ್ದು ಬಗ್ಗೆನೂ ಕೊಟ್ಟಿರ್ತೀನಿ. ನೀವು ಈ ವಿಡಿಯೋ ನೋಡೋದ್ರಿಂದ ಬೆನಿಫಿಟ್ ಏನಪ್ಪ ಅಂದ್ರೆ, ಯಾವ ಥರ ಪ್ರಿಪ್ರೇಷನ್ ಮಾಡ್ಬೇಕು ಅದನ್ನು ಮಾತಾಡೀನಿ. ಆಮೇಲೆ ಅದಂದ್ರೆ ಏನು, ಅದ್ರೊಳಗೆ ಏನೇನು ಕಲಿತೀರಿ, ಎಷ್ಟು ವರ್ಷ ಇಂಟರ್ನ್ಶಿಪ್ದಾಗ ಏನು ಅಮೌಂಟ್ ಕೊಡ್ತಾರಿಲ್ಲೋ ಅದ್ರ ಬಗ್ಗೆ ಎಲ್ಲ ಹೇಳ್ಯಾರ. ಆಮೇಲೆ ಜಾಬ್ ಅಪಾರ್ಚುನಿಟೀಸ್ ಏನು, ಹೈಯರ್ ಸ್ಟಡೀಸ್ ಏನು, ಎಲ್ಲಾದರೂ ಮಾತಾಡಿ. ಅದಕ್ಕೆ ಈ ವಿಡಿಯೋ ನೋಡೋದ್ರಿಂದ ನಿಮ್ಗೆ ಬೆನಿಫಿಟ್ ಭಾಳ ಅದ. ನೆಕ್ಸ್ಟ್ ಈಗ JEಗೆ ಬರೋದಾಯಿದ್ರು. JE ಅಂದ್ರೆ ಏನಪ್ಪ? ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್, ರೈಟ್. JEದಾಗ 2 ಥರ ನಡೀತಾವೆ. ಒಂದು JE ಮೇನ್ಸ್ ಅಂತ ನಡೀತೈತಿ, JE ಅಡ್ವಾನ್ಸ್ ಅಂತೈತಿ. JE ಮೇನ್ಸ್ ಅಂದ್ರೆ ಫಸ್ಟ್, ಇದನ್ನು ಕ್ವಾಲಿಫೈ ಆದರಷ್ಟೇ JE ಅಡ್ವಾನ್ಸ್ ಬರೀಬೋದು, ರೈಟ್. ಸೊ ಇದ್ರ ಬಗ್ಗೆನೂ ನಾನು ಮಾತಾಡಿನ, ಆ ವಿಡಿಯೋ ನೆಕ್ಸ್ಟ್ ಹೇಳ್ತೀನಿ, ಅದ್ರ ಲಿಂಕ್ಸ್ ಎಲ್ಲ ಕೊಟ್ಟು, ರೈಟ್. ಈಗ ನೋಡಿರಿ, ಫಸ್ಟ್ JE ಮೇನ್ಸ್ ಬಗ್ಗೆ ಮಾತಾಡೋಣ. ಈ ಕಡೆ ಅದ ನೋಡಿರಿ, ಅಡ್ಮಿಷನ್ ಈಸ್ ಬೇಸ್ಡ್ ಆನ್ JE ಮೇನ್ಸ್ ಎಕ್ಸಾಮಿನೇಷನ್. JE ಮೇನ್ಸ್ ಎಕ್ಸಾಮ್ದಿಂದ ನಾವು ಇದಕ್ಕೆ ಹೋಗ್ಬೋದಪ್ಪ, NIT ಹೋಗ್ಬೋದು. NIT ಅಂದ್ರೆ ಏನು? ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ರೈಟ್. ಅಲ್ಲಿ ನಾವು ಇಂಜಿನಿಯರಿಂಗ್ ಮಾಡ್ಬೋದು. ಇಂಜಿನಿಯರ್ ಅದು ಒಂದು ಡಿಗ್ರಿನ, ಕರೆಕ್ಟ್. UGನ ಅಂತಾರೆ, ಅಂಡರ್ ಗ್ರ್ಯಾಜುಯೇಷನ್ ಆರ್ ಡಿಗ್ರಿ, ಕರೆಕ್ಟಾ? NITದಾಗ ಮಾಡ್ಬೋದು, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇಲ್ಲ ಆರ್ಕಿಟೆಕ್ಚರ್ ಮಾಡ್ಬೋದು, ಬ್ಯಾಚುಲರ್ಸ್ ಆಫ್ ಆರ್ಕಿಟೆಕ್ಚರ್ ಅದನ್ನೂ ಮಾಡ್ಬೋದು. ಇಲ್ಲಪ್ಪ ನೀ JE ಮೇನ್ಸ್ ಚಲೋ ಮಾರ್ಕ್ಸ್ ಇದ್ದರೆ NDAನೂ ಮಾಡ್ಬೋದು ನಾವು. NDA ಅಂದರೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ, ಇದು ಒಂದು ಎಕ್ಸಾಮ್.
ಕಂಡಕ್ಟೆಡ್ ಬೈ UPSC ದವ್ರು ಇದು NDA ಎಕ್ಸಾಮ್ ಮಾಡ್ತಾರೆ. ಇದ್ರ ಬಗ್ಗೆನೂ ನಾ ಕ್ಲಿಯರ್ ವಿಡಿಯೋ ಮಾಡೀನಿ, ಲಿಂಕ್ಸ್ ನಾ ಕೊಡ್ತೀನಿ, ರೈಟ್. ಸೊ ಇವನ್ನೆಲ್ಲ ನಾವು ಎದ್ರ ಥ್ರೂ ಹೋಗ್ಬೋದು, JEE ಮೇನ್ಸ್ ಥ್ರೂ ಹೋಗ್ಬೋದು. ಈ JEE ಮೇನ್ಸ್ದಾಗ ನೀವು ಚಲೋ ಮಾರ್ಕ್ಸ್ ತೊಗೊಂಡು JEE ಅಡ್ವಾನ್ಸ್ ಕ್ವಾಲಿಫೈ ಆದ್ರೆ ಅಂದ್ಕೋರಿ. JEE ಅಡ್ವಾನ್ಸಿಂದ ಎದಕ್ಕೆ ಹೋಗ್ಬೋದು, ನೀವು ಇಲ್ಲಿ ಇಂಜಿನಿಯರ್ ಮಾಡ್ಬೋದು. ನೋಡಿ ಇಲ್ಲಿ BTech ಅಂದ್ರೆ ಇಂಜಿನಿಯರಿಂಗ್, ಬ್ಯಾಚುಲರ್ಸ್ ಆಫ್ ಟೆಕ್ನಾಲಜಿ 4 years ಕೋರ್ಸ್ ಎಲ್ಲಿ ಮಾಡ್ಬೋದು, IITದಾಗ ಮಾಡ್ಬೋದು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಈ ಒಂದಿಷ್ಟು ಮಂದಿ ಏನಾಗಿರ್ತದಪ್ಪ, ಇಂಟ್ರೆಸ್ಟ್ ಇರಲ್ಲ ಅವರಿಗೆ. JEE ಅಡ್ವಾನ್ಸ್ ಕ್ರ್ಯಾಕ್ ಮಾಡ್ತಾರೆ, ಬಟ್ ದೇ ಡೋಂಟ್ ಹ್ಯಾವ್ ಎನಿ ಇಂಟ್ರೆಸ್ಟ್ ಟು ಜಾಯಿನ್ ಇಂಜಿನಿಯರಿಂಗ್. ಅವ್ರಿಗೇನು ಇಂಟ್ರೆಸ್ಟ್ ಇರ್ತೈತಿ, ರಿಸರ್ಚ್ದಾಗ ಇಂಟ್ರೆಸ್ಟ್ ಇರ್ತೈತಿ. ಇಲ್ಲಪ್ಪ ನಾ ಇದನ್ನ ಕಂಡು ಹಿಡಿಬೇಕು, ಇಲ್ಲ ನನ್ನ ಸೊಸೈಟಿಗೆ ಇದು ನೆಸಸರಿ ಐತಿ, ನಾ ಇದನ್ನ ಹೆಂಗೆ ಕೊಡಬೇಕು. ಒಂದಿಷ್ಟು ಮೆಡಿಸಿನ್ ಇರ್ತಪ್ಪ, 10 lakh ಹೀಗೆಲ್ಲ ಇಂಜೆಕ್ಷನ್ ಅದ ಅಂದ್ಕೋರಿ. ಇದನ್ನು ಅವ್ರಿಗೇನು ಇರ್ತೈತೆ, ಒಂದಿಷ್ಟು ಮಂದಿಗೆ ಇಲ್ಲ, ಈ ಸೊಸೈಟಿಗೆ ಇಷ್ಟು ಕೊಡೋಕ್ಕಾಗಲ್ಲ, ಅಫೋರ್ಡ್ ಮಾಡೋಕ್ಕಾಗಲ್ಲ, ಅದಕ್ಕೆ ನಾವು ಏನು ಮಾಡಬೇಕು, ಅದನ್ನು ರಿಡ್ಯೂಸ್ ಮಾಡಬೇಕು ಪ್ರೈಸ್. ಅಂದ್ಗಳು ಏನು ಮಾಡ್ತಾರೆ, ರಿಸರ್ಚ್ ವರ್ಕಿಗೆ ಜಾಯ್ನ್ ಆಗ್ತಿರ್ತಾರೆ ಒಂದಿಷ್ಟು ಮಂದಿ. ಅದಕ್ಕೆ ರಿಸರ್ಚ್ ವರ್ಕು ಜಾಯ್ನ್ ಆಗ್ಬೇಕಂದ್ರೆ JEE ಅಡ್ವಾನ್ಸ್ ಥ್ರೂ ಜಾಯ್ನ್ ಆಗ್ಬೋದು. ನೋಡ್ರಿ ಈ ಥರ ಬರ್ತೈತಿ. BS ಅಂದ್ರೆ ಏನು, ಬ್ಯಾಚುಲರ್ಸ್ ಆಫ್ ಸೈನ್ಸ್ 5 years ಕೋರ್ಸ್. 5 years ಕೋರ್ಸ್ ಅಂದ್ರೆ ಇಲ್ಲಿ ಇಂಟಿಗ್ರೇಟೆಡ್ ಕೋರ್ಸ್ ಬಂದುಬಿಡ್ತೈತೆ. ಅದು BSc ಸಿಗ್ತೈತಿ, MS ಸಿಗ್ತೈತಿ. ಡ್ಯುವೆಲ್ ಡಿಗ್ರಿ ಅಂತಾರೆ ಇದಕ್ಕೆ, BS MS ಅಂತಾರೆ, ಕರೆಕ್ಟ್. ಆ ಥರ 5 years ಜಾಯ್ನ್ ಆಗ್ಬೋದು. ಆಮೇಲೆ ನೋಡಿರಿ ಇಲ್ಲಿ ಡ್ಯುವೆಲ್ ಡಿಗ್ರಿ BTech MTech ಅಂತ ಸಿಗ್ತೈತಿ, ಡ್ಯುವೆಲ್ ಡಿಗ್ರಿ BS MS ಅಂತ ಸಿಗ್ತೈತಿ. ಇದು 5 years ಕೋರ್ಸು. ಇವೆಲ್ಲ ಎಲ್ಲೆಲ್ಲಿ ಮಾಡ್ತಾರಂದ್ರೆ IISc, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಮಾಡ್ತಾರೆ. IISER ಐಸರ್ಸ್ದಾಗ ಹೋಗ್ಬೋದು. ನೋಡ್ರಿ ಇಲ್ಲಿ ಬರ್ದೇನೆ, ಇಲ್ಲಿ ರೈಟ್ ಸೈಡ್ ನೀವು ನೋಡಿದ್ರೆ IISc ಐತಲ್ಲ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಅದನ್ನು JEE ಅಡ್ವಾನ್ಸ್ ಮಾರ್ಕ್ಸಿಂದ ಡೈರೆಕ್ಟ್ ಎಂಟ್ರಿ ಕೊಡ್ಬೋದು ನಾವು. ಇಲ್ಲಿ ಏನು ಮಾಡ್ತೀರಪ್ಪ, ನೀವು ಬೇಸಿಕ್ ಸೈನ್ಸ್ ಮಾಡ್ತೀರಿ, ರೈಟ್. ಮತ್ತು ಇನ್ನೊಂದು ಏನು ಮಾಡ್ತಾರೆ, ಒಂದಿಷ್ಟು ಮಂದಿ 12th ಮುಗಿದ KVPY ಅಂತ ಎಕ್ಸಾಮ್ ಬರೀತಾರೆ, ಕರೆಕ್ಟ್. ಇದ್ರ ಬಗ್ಗೆನೂ ವಿಡಿಯೋ ಮಾಡೀನಿ, ಲಿಂಕ್ಸ್ ನಾವು ಕೊಡ್ತೀನಿ. KVPY ಎಕ್ಸಾಮ್ ಬರೋದ್ರಿಂದ ಏನಾಗ್ತೈತಿ, ಈ ಎಕ್ಸಾಮ್ ಕ್ವಾಲಿಫೈ ಆಗಿ ಅವ್ರು IIScದು ಹೋದ್ರೆ ಅನ್ಕೋರಿ, ಈ ಎಕ್ಸಾಮ್ ಕ್ವಾಲಿಫೈ ಮಾಡಿದಕ್ಕೆ ಅವ್ರಿಗೆ ಸ್ಕಾಲರ್ಶಿಪ್ ಸಿಗ್ತೈತಿ. ಕೆಟಗರಿ ಸಂಬಂಧ ಇಲ್ಲ, GMರೇ ಇರಲಿ ಬೇಕಾದ್ರೆ ಇರಲಿ, KVPY ಎಕ್ಸಾಮ್ ಕ್ರ್ಯಾಕ್ ಮಾಡಿದ್ರಂದ್ರೆ ಅದು ಮತ್ತು ಬೇಸಿಕ್ ಸೈನ್ಸ್ಗೆ ಜಾಯ್ನ್ ಆಗ್ಬೇಕು ಅವ್ರು. ಬೇಸಿಕ್ ಸೈನ್ಸ್ ಅಂತ ಗುರ್ತೈತಲ್ಲ, BSc ಅಂತಿಲ್ಲ, ಅದಕ್ಕೆ ಬೇಸಿಕ್ ಸೈನ್ಸ್ ಅಂತೀವಿ ನಾವು, ಬ್ಯಾಚುಲರ್ಸ್ ಆಫ್ ಸೈನ್ಸ್, ರೈಟ್. ಸೊ ಅದಕ್ಕೆ ಯಾರು ಜಾಯ್ನ್ ಆಗ್ತಾರಲ್ಲ, ಬೇಕಾದ ಇನ್ಸ್ಟಿಟ್ಯೂಟ್ ಇರಲಿ, IISc IISER ಅಂತಾರೆ, KVPYದಿಂದ ಹೋದ್ರಿ ಅಂದ್ರೆ ಯು ವಿಲ್ ಗೆಟ್ ಸ್ಕಾಲರ್ಶಿಪ್ ಅಲಾಂಗ್ ವಿತ್ ದ ಡಿಗ್ರಿ, ರೈಟ್. ಆಮೇಲೆ ನೀಟ್ದಿಂದನೂ ನಾವು IIScಗೆ ಹೋಗ್ಬೋದು. ನೀಟ್ದಾಗ ಚಲೋ ರ್ಯಾಂಕಿಂಗ್ ತೊಗೊಂಡು ಅಲ್ಲಿ ಕಟ್ ಆಫ್ ನಿಂದಿರ್ತೈತಿ, ನೀವು IIScಗೆ ಅಪ್ಲಿಕೇಶನ್ ಹಾಕಿರ್ಬೇಕು. ಆ ನೀಟ್ ಮಾರ್ಕ್ಸಿಂದ ನಾವು IIScಗೂ ಎಂಟ್ರಿ ಕೊಡ್ಬೋದು, ರೈಟ್. ಸೊ ಇದೇನಪ್ಪ, JEE ಅಡ್ವಾನ್ಸ್ ಬಗ್ಗೆ ಮಾತಾಡಿದ್ದು. JEE ಮೇನ್ಸ್ ಬರೀ ಇಂಜಿನಿಯರಿಗೆ ಹೋಗೋದಷ್ಟಲ್ಲ, ಇಂಜಿನಿಯರು ಇಂಟ್ರೆಸ್ಟ್ ಇದ್ದವ್ರು ಮಾಡ್ಬೋದು. ಇಲ್ಲಪ್ಪ ನನಗೆ ಬೇಸಿಕ್ ಸೈನ್ಸ್ ರಿಸರ್ಚ್ದಾಗ ಇಂಟ್ರೆಸ್ಟ್ ಇತ್ತು ಅಂದ್ರೆ ಈ ಥರ ಜಾಯ್ನ್ ಆಗ್ಬೋದು. ಬೆಸ್ಟ್ ಇನ್ಸ್ಟಿಟ್ಯೂಟ್ ಅಂದ್ರೆ ಬೇಸಿಕ್ ಸೈನ್ಸ್ IISc ಐಸರ್ಸ್ ಇವೆಲ್ಲ ಅದ, ನಾನು ಮುಂದೆ ಹೇಳ್ತೀನಿ. ನೋಡಿರಿ ನಾ ಅದಕ್ಕೆ ಈಗ ನನ್ನ ಪ್ಲೇಲಿಸ್ಟಾಗ ನೀವು ನೋಡಿದ್ರೆ ಇಂಜಿನಿಯರಿಂಗ್ ಫಾರ್ಮ್ IIT ಆಫ್ಟರ್ 12th. ಈಗ ಒಬ್ಬರು 12th ಮುಗಿಸ್ಗಳೇನೆ ಇಂಜಿನಿಯರಿಂಗ್ ಸೇರ್ತಾರೆ, ಅದು ಎಲ್ಲಿ IITದಾಗ. ಅದ್ರ ಬಗ್ಗೆ ನನ್ನ ಫ್ರೆಂಡ್ ಒಬ್ಬ ಮಾತಾಡ್ಯಾನ, ಸಹದೇವ್ ಅಂತ. ಅದ್ರ ವಿಡಿಯೋ ಲಿಂಕ್ ನಿಮ್ಗೆ ಇಲ್ಲಿದೆ, ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ರೈಟ್. ಇನ್ನೊಬ್ಬ ನನ್ನ ಫ್ರೆಂಡ್ ಏನು ಮಾತಾಡ್ಯಾನ, IISER ಫಾರ್ BS MS. BS ಅಂದ್ರೆ ಬ್ಯಾಚುಲರ್ಸ್ ಆಫ್ ಸೈನ್ಸ್, MSM ಮಾಸ್ಟರ್ ಆಫ್ ಸೈನ್ಸ್, ಡ್ಯುವೆಲ್ ಡಿಗ್ರಿ ಆಫ್ಟರ್ 12th. ಇದು 5 years ಕೋರ್ಸ್ ಇರ್ತೈತಿ. ಅದ್ರೊಳಗೆ ನಾ ಏನೇನು ಮಾತಾಡಿ ಅಂದರೆ IISER ಬಗ್ಗೆನೂ ಮಾತಾಡೀನಿ, ಆ್ಯಂಡ್ ಆಲ್ಸೋ ಅಬೌಟ್ KVPY ಎಕ್ಸಾಮ್ ಬಗ್ಗೆನೂ ಮಾತಾಡೀವಿ. ಅದ್ರ ಲಿಂಕ್ ಅಲ್ಲದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಆಮೇಲೆ ಹೋಟೆಲ್ ಮ್ಯಾನೇಜ್ಮೆಂಟ್ ಒಬ್ಬರು ಜಾಯ್ನ್ ಆಗೋದು ಇಂಟ್ರೆಸ್ಟ್ ಇರ್ತೈತೆ, ಕುಕ್ಕಿಂಗ್ ಅದು ಮಾಡ್ತಿರ್ತಾರಲ್ಲ, ಅಲ್ಲೂ ನಿಮಗೆ ನ್ಯಾಷನಲ್ ಲೆವೆಲ್ ಇನ್ಸ್ಟಿಟ್ಯೂಟ್ದಾಗ ಜಾಯ್ನ್ ಆಗ್ಬೋದು. ಅದ್ರ ಬಗ್ಗೆ ನಾನು ಈ ವಿಡಿಯೋದಾಗ ಹೇಳೀನಿ. ಆಮೇಲೆ NDA ಬಗ್ಗೆ ಮಾತಾಡೇವಿ ನಾವು, ಆರ್ಮ್ಡ್ ಫೋರ್ಸಸ್, ರೈಟ್. ಇದಕ್ಕೆ ಜಾಯ್ನ್ ಆಗ್ಬೇಕಂದ್ರೆ ಥ್ರೂ JEE ಮೇನ್ಸ್ ಹಂಗೆ ಆಗ್ಬೋದು. ಇಲ್ಲಪ್ಪ JEE ಮೇನ್ಸ್ ನಮ್ದು ಆಗಲಿಲ್ಲ, ಬೇರೆ ಎಕ್ಸಾಮ್ ಯಾವುದೈತಿ, ಯಾವ ಥರ ಎಂಟ್ರಿ ಕೊಡ್ಬೋದು, ಟೆಕ್ನಿಕಲ್ ಎಂಟ್ರಿ ಸ್ಕೀಮ್ ಅಂತ ಬರ್ತಾವೆ ಆಫ್ಟರ್ 12th, ಅದ್ರ ಬಗ್ಗೆ ಎಲ್ಲ ಈ NDA ವಿಡಿಯೋದಲ್ಲಿ ಮಾತಾಡ್ಯಾನ ನನ್ನ ಫ್ರೆಂಡ್ ರವಿ, ರೈಟ್. ಸೊ ದಿಸ್ ಈಸ್ ಅಬೌಟ್ JEE, ರೈಟ್. ಈಗ ಇದ್ರ ಬಗ್ಗೆ ಮಾತಾಡೋದಾದ್ರೆ ನೋಡ್ರಿ, IIT ಅಂದ್ರೆ ನಾವು ಒಂದ್ಸಲ ಫುಲ್ ಫಾರ್ಮ್ ಹೇಳ್ಬಿಡ್ತೀನಿ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಎಷ್ಟು ಅದಾವೆ ಟೋಟಲ್? 23 ಅದಾವೆ IITs. NITs ಎಷ್ಟು ಅದಪ್ಪ? ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 31. ನಾ ಹೇಳಿಬಿಟ್ಟಿದ್ದೆ, ನೀವು JEE ಅಡ್ವಾನ್ಸ್ ಕ್ವಾಲಿಫೈ ಮಾಡಿದ್ರೆ IIT ಸಿಗ್ತೈತಿ, ಜಸ್ಟ್ JEE ಮೇನ್ಸ್ ಕ್ವಾಲಿಫೈ ಮಾಡಿದ್ರೆ NIT ಸಿಗ್ತೈತಿ. ಐಸರ್ಸಿಗೆ ನೀವು ಕಂಪಲ್ಸರಿ JEE ಅಡ್ವಾನ್ಸ್ ಕ್ವಾಲಿಫೈ ಮಾಡಬೇಕು. IISER ಅಂದ್ರೆ ಏನಪ್ಪ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಜುಕೇಷನ್ ಆ್ಯಂಡ್ ರಿಸರ್ಚ್. ರಿಸರ್ಚಿಗೆ ಯಾರಿಗೆ ಇಂಟ್ರೆಸ್ಟ್ ಇರ್ತೈತಲ್ಲ, ದಿಸ್ ಈಸ್ ದ ಬೆಸ್ಟ್ ಇನ್ಸ್ಟಿಟ್ಯೂಟ್ IISER. ಅದ್ರೊಳಗೆ ಪುಣೆ ಅಂತೂ ಟಾಪ್ ರ್ಯಾಂಕ್ ಅದ, ಯಾಕಂದ್ರೆ ಟೋಟಲ್ 7 ಅದಾವೆ IISERs. ಅದ್ರೊಳಗೆ ಇದು ಬೀಳ್ತೈತಿ, ಯಾವುದು ಪರ್ಫಾರ್ಮೆನ್ಸ್ ಮ್ಯಾಗ ರ್ಯಾಂಕಿಂಗ್ ಬಿಡ್ತಾರೆ, ಅದ್ರ ಲಿಸ್ಟು ನಾನು ತೋರಿಸ್ತೀನಿ ನಿಮ್ಗೆ. ಆ್ಯಂಡ್ ಕಮಿಂಗ್ ಟು ದಿಸ್ IISER, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ರೈಟ್, ಅದು ಒಂದದ ಬೆಂಗಳೂರು. ಕರೆ ಅಂದ್ರೆ ಇದ್ರ ಬಗ್ಗೆ ನೀವು ಅದ್ರ ಹಿಸ್ಟ್ರಿ ನೋಡಿದ್ರಂದ್ರೆ ನಮ್ಮ ಟಾಟಾದವ್ರು ಗುರ್ತಾ ಅವ್ರದ್ದು IISER IISc, ರೈಟ್. ಇನ್ನೊಂದು ಬರ್ತದೆ TIFR ಅಂತ, ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್. ಅದು ಬೆಸ್ಟ್ ಇನ್ಸ್ಟಿಟ್ಯೂಟ್ ಟು ಜಾಯಿನ್ ಫಾರ್ ರಿಸರ್ಚ್, ರೈಟ್. ಅದ್ರದ್ದು ಹೆಸರು ನಾನು ಇಲ್ಲಿ ಹಾಕಿಲ್ಲ, ಬಟ್ ಯು ಶುಡ್ ನೋ. ಇನ್ನೊಂದು RI, ಇದ್ರ ಬಗ್ಗೆ ಯಾರಿಗೂ ಗುರ್ತಿರಲ್ಲ, ಭಾಳ ಮಂದಿ ಗುರ್ತಿರಲ್ಲ, ಗುರ್ತಿದ್ದವ್ರು ಮಾತ್ರ ಕ್ಲಿಯರ್ ಮಾಡ್ಕೋತಾರೆ. ಇದು ರೀಜ್ನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಅಂತ. ಇವು 5 ಅದಾವೆ,
ಒಂದು ನಮ್ಮದು ಕರ್ನಾಟಕದಾಗ ಮಾತಾಡೋದಾದ್ರೆ ಒಂದು ಇದ್ರೊಳಗದ ಮೈಸೂರದಾಗ RI ಅಂತ ಬರ್ತೈತಿ. ಅದು ಇದೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ ಅದು. ಫಂಡಿಂಗು ಸೆಂಟ್ರಲ್ ಗೌರ್ಮೆಂಟ್ದಿಂದ ಆಗ್ತಿರ್ತೈತಿ. ಅಲ್ಲಿ ಒಂದು ಎಂಟ್ರೆನ್ಸ್ ನಡೆಸ್ತಾರೆ. ಎಂಟ್ರೆನ್ಸ್ ಕ್ಲಿಯರ್ ಮಾಡಿದ್ರೆ ನೀವು BSc ಮಾಡೋಕೆ ಅಷ್ಟೇ ಹೋಗ್ಬೋದು. ಅಲ್ಲಿ BSc ಮಾಡೋಕೆ ನಾವು RI ಹೋಗ್ಬೋದು. ಇನ್ನೊಂದು ಸೆಂಟ್ರಲ್ ಯೂನಿವರ್ಸಿಟಿ ಬರ್ತಾವೆ 12 ಅದ. ಈ ಸೆಂಟ್ರಲ್ ಯೂನಿವರ್ಸಿಟಿದಾಗ ಒಂದು ಯೂನಿವರ್ಸಿಟಿನ ನಮ್ದು ಎಲ್ಲಿ ಕರ್ನಾಟಕದಾಗ ಅಂದ್ರೆ ಗುಲ್ಬರ್ಗದಾಗ ಐತಿ. ಈಗ ಗುಲ್ಬರ್ಗ ಕಲಬುರ್ಗಿ ಅಂತಾರೆ. ಸೊ ಅದು ಸೆಂಟ್ರಲ್ ಯೂನಿವರ್ಸಿಟಿ ಐತೆ ಅಲ್ಲಿ, ರೈಟ್. ಆಮೇಲೆ ನೋಡಿರಿ, ಇವೆಲ್ಲ KCET ಅದ್ರದ್ದು ಆಫಿಷಿಯಲ್ ವೆಬ್ಸೈಟ್ ಐತಲ್ಲ, ಅದ್ರದ್ದು JEE ಅಂದ್ರೇನ, ಯಾರು ಕಂಡಕ್ಟ್ ಮಾಡ್ತಾರೆ? ಕಂಡಕ್ಟೆಡ್ ಬೈ NTA, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ. ಈ ನಮ್ಮ KCET ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಟೆಸ್ಟ್ ಐತಲ್ಲ, ಅದು ಕಂಡಕ್ಟ್ ಯಾರು ಮಾಡ್ತಾರಪ್ಪ? KEದವ್ರು ಮಾಡ್ತಾರೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ನೀಟ್ ಅಂದ್ರೇನು ಕಂಡಕ್ಟ್ ಯಾರು ಮಾಡ್ತಾರೆ? ಅದು NTAದವ್ರು ಮಾಡ್ತಾರೆ. NDA ಅಂದರೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ, ಕಂಡಕ್ಟೆಡ್ ಬೈ UPSC. NDA ಎಕ್ಸಾಮ್ ಇತ್ತಲ್ಲ, UPSCದವ್ರು ಕಂಡಕ್ಟ್ ಮಾಡ್ತಾರೆ. ಅದಕ್ಕೆ ಒನ್ ಆಫ್ ದ ಟಫೆಸ್ಟ್ ಎಕ್ಸಾಮ್. ಎಷ್ಟು ಮಾರ್ಕ್ಸಿಂದ ಇರ್ತೈತಿ, ಏನೇ ಇರ್ತೈತಿ, ಅದ್ರ ಇಂಟರ್ವ್ಯೂ, SSB ಇಂಟರ್ವ್ಯೂ ಹೆಂಗೆ ಆಗ್ತೈತಿ ಎಲ್ಲ ನಾನು ಡೀಟೇಲಾಗಿ ಒಂದು ವಿಡಿಯೋದಾಗ ಮಾತಾಡೀನಿ. ಆ ವಿಡಿಯೋ ಲಿಂಕ್ ಹೇಳಿದ್ದೇನೆ, ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆಮೇಲೆ NAT ಏನು ಬರ್ತೈತಿ, ಈಗ ಆರ್ಕಿಟೆಕ್ಚರ್ ಮಾಡ್ತಿರ್ತಾರಲ್ಲ ಅವ್ರು ಈ ಎಕ್ಸಾಮ್ ಬರೀಬೇಕು. ಏನಪ್ಪ NAT ಅಂದ್ರೆ ನ್ಯಾಷನಲ್ ಅಪ್ಟಿಟ್ಯೂಡ್ ಟೆಸ್ಟ್ ಇನ್ ಅಗ್ರಿಕಲ್ಚರ್. ಯಾರು ಕಂಡಕ್ಟ್ ಮಾಡ್ತಾರೆ ಇದನ್ನು? ದ ಕೌನ್ಸಿಲ್ ಆಫ್ ಆರ್ಕಿಟೆಕ್ಚರ್, ಇವ್ರು ಕಂಡಕ್ಟ್ ಮಾಡ್ತಾರೆ ಅದನ್ನು. ಇನ್ನೊಂದು ಏನು ಬರ್ತೈತಿ? KVPI, ಕಿಶೋರ ವೈಜ್ಞಾನಿಕ ಪ್ರೋತ್ಸಾಹನ ಯೋಜನಾ. ಯಾರಪ್ಪ ಬೇಸಿಕ್ ಸೈನ್ಸ್ ಜಾಯ್ನ್ ಆಗ್ತಾರೆ KVPI ಎಕ್ಸಾಮ್ ಬರೀಬೇಕು. ಅಲ್ಲಿ ರ್ಯಾಂಕ್ ಮ್ಯಾಗ ಅವ್ರು ಚಲೋ ಇನ್ಸ್ಟಿಟ್ಯೂಟು ಸಿಗ್ತೈತಿ. ಅಲಾಂಗ್ ವಿತ್ ದ್ಯಾಟ್ ದೇ ವಿಲ್ ಗೆಟ್ ದ ಸ್ಕಾಲರ್ಶಿಪ್. ಇನ್ಸ್ಟಿಟ್ಯೂಟ್ ಯಾವ ಸಿಗ್ತಾವಪ್ಪ? ಚಲೋ IISc, ISER ಇಂಥ ಇನ್ಸ್ಟಿಟ್ಯೂಟ್ಗೆ ಹೋಗ್ಬೋದು, TIFR, ರೈಟ್. ಸೊ ಇದನ್ನು ಕಂಡಕ್ಟ್ ಮಾಡಿ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಟೆಕ್ನಾಲಜಿ, DST ಅಂತಾರೆ ಇದಕ್ಕೆ. ಅದ್ರದ್ದು ಲಿಂಕು ಎಲ್ಲ ಇವನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಆಮೇಲೆ ಇನ್ಸ್ಪೈರ್ ಸ್ಕಾಲರ್ಶಿಪ್, ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ ನೋಡಿರಿ. ಇನ್ಸ್ಪೈರ್ ಸ್ಕಾಲರ್ಶಿಪ್ ಅಂದ್ರೆ, ಈಗ ಒಬ್ಬ ಹುಡುಗ 90% ಮ್ಯಾಗ ಮಾಡ್ಯಾನ ಅನ್ಕೋರಿ ಈ ವರ್ಷದ್ದು. ಅವಾಗ ಏನಾಗ್ತೈತಿ ಅವನಿಗೆ, ಏನರ 90% ಮ್ಯಾಗ್ ಮಾಡಿ ಬೇಸಿಕ್ ಸೈನ್ಸ್ ಕೋರ್ಸಿಗೆ ಹೋದ್ರೆ, ಇದು ಇನ್ಸ್ಪೈರ್ ಸ್ಕಾಲರ್ಶಿಪ್ ಪ್ರತಿ ವರ್ಷ ಒಂದು ಇದು ಮಾಡ್ತಾರೆ. 90% ಮ್ಯಾಗ್ ಆದವ್ರಿಗೆ ನಾವು ಸ್ಕಾಲರ್ಶಿಪ್ ಕೊಡ್ತೀವಿ, ಯಾರು ಬೇಸಿಕ್ ಸೈನ್ಸಿಗೆ ಜಾಯ್ನ್ ಆಗ್ತಾರೆ. ದ್ಯಾಟ್ ಈಸ್ ಇನ್ಸ್ಪೈರ್ ಸ್ಕಾಲರ್ಶಿಪ್. ಎವ್ರಿ ಇಯರ್ ಚೇಂಜ್ ಹಾಕೊಂತಿರ್ತೈತಿ. ನೀವು ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ ಇದೇ ವರ್ಷ ಇಷ್ಟ ಬರ್ತೈತೆ ಅಂತ. ಈ ಸರಿ ನೋಡ್ರಿ, ಔಟ್ ಆಫ್ ಔಟ್ ತೊಗೊಂಡಾರ 2,000 ಮಂದಿ ಅದಾರ, ಕರೆಕ್ಟಾ? ಅದಕ್ಕೆ ಅವ್ರು ಏನು ಮಾಡ್ತಾರೆ? ಕಂಡೀಷನ್ಸ್ ಚೇಂಜ್ ಮಾಡ್ಕೊತಿರ್ತಾರೆ, ರೈಟ್. ಸೊ ದ್ಯಾಟ್ ಈಸ್ ಅಬೌಟ್ ಇನ್ಸ್ಪೈರ್. ಆಮೇಲೆ IISc, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಇಲ್ಲಿ BS MS and ಡ್ಯುಯಲ್ ಡಿಗ್ರಿ ಕೊಡ್ತಾರೆ. ಅದರ ಲಿಂಕ್. ISER ಬಗ್ಗೆ ಮಾತಾಡೀನಿ, RI ಬಗ್ಗೆ ಮಾತಾಡೀನಿ. RIದು ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. RI ಅಂದ್ರೆ ಹೇಳಿದಲ್ಲ, ರೀಜ್ನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್. ಅದು BScಗೆ ಅವರು ಒಂದು ಎಕ್ಸಾಮ್ ಮಾಡ್ತಾರೆ. ಅದು CEE, ಸ್ಟಾರ್ಟಿಂಗ್ ನಾವು ಬರ್ದಿದ್ದಲ್ಲ CE, ಇದೆ ನೋಡ್ರಿ. CE ಅಂದ್ರೆ ಏನಪ್ಪ? ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್. ಒಂದು ಎಕ್ಸಾಮ್ ನಡೆಸ್ತಾರೆ. ಎಕ್ಸಾಮ್ ನೀವು ಕ್ರ್ಯಾಕ್ ಮಾಡಿದ್ರೆ 50% ಆ ಎಕ್ಸಾಮ್ ಕನ್ಸಿಡರ್ ಮಾಡ್ತಾರೆ, ಇನ್ನೊಂದು 50% ನಿಮ್ಮ 12th ಮಾರ್ಕ್ಸ್ ಕನ್ಸಿಡರ್ ಮಾಡ್ತಾರೆ. ಎರಡೂ ಮಾಡಿ ಒಂದು ರ್ಯಾಂಕಿಂಗ್ ಬಿಡ್ತಾರೆ. ಆ ರ್ಯಾಂಕಿಂಗ್ದಾಗ ಈಗ ನೋಡ್ರಿ, ಒಂದು RIದಾಗ ಈಗ ಮೈಸೂರು ಬಗ್ಗೆ ಮಾತಾಡ್ರೆ 100 ಸೀಟ್ ಅದ ಅನ್ಕೋರಿ. ನಿಮ್ದೆಲ್ಲ ರ್ಯಾಂಕಿಂಗ್ ಬಿಡ್ತಾರೆ ಕೆಟಗರಿ ವೈಸ್, GM ಅನ್ರಿಸಲ್ಡು, ಆಮೇಲೆ OBCಗೆ ಬಿಡ್ತಾರೆ, SCಗೆ ಬಿಡ್ತಾರೆ, STಗೆ ಬಿಡ್ತಾರೆ, ಆಮೇಲೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟಿಗೆ ಒಂದೊಂದು ರಿಸರ್ವೇಷನ್ ಇಟ್ಟು ಆ ಲಿಸ್ಟ್ದಾಗ ನಿಮ್ಮ ಹೆಸರು ಬಂತಂದ್ರೆ ನೀವು RIದಾಗ ಏನು ಮಾಡ್ಬೋದು? ಬೇಸಿಕ್ ಸೈನ್ಸ್ ಮಾಡ್ಬೋದು. RIಗೆ ಮಾಡೋದು ಬೆನಿಫಿಟ್ ಏನಪ್ಪ? ಇಷ್ಟು ವರ್ಷ ಹಿಂಗಂದ್ರೆ ಈಗೇನು ಬಂದೈತಿ? ನ್ಯೂ ಎಜುಕೇಷನ್ ಪಾಲಿಸಿ ಬಂದೈತಿ, NEP. ಬಟ್ ಮೊದಲು ಹಂಗಿತ್ತ, ಈ ನಾ ಎಲ್ಲರೂ BSc ಸ್ಟೇಟ್ ಯೂನಿವರ್ಸಿಟಿದಾಗ ಮಾಡೋದಿತ್ತು. ಕರ್ನಾಟಕ ಯೂನಿವರ್ಸಿಟಿದಾಗ ಮಾಡಿದ್ರೆ 3 ಇಯರ್ಸ್ BSc ಬರ್ತೈತಿ, ಕರೆಕ್ಟಾ? ಆದ್ರೆ RIದಾಗ ಏನು ಬರ್ತೈತಿ? 4 ಇಯರ್ಸ್ ಬರ್ತೈತಿ. ಇದು ಹಾರ್ನರ್ಸು ಅಲ್ಲ, ಯಾಕಂದ್ರೆ 3 ಇಯರ್ಸ್ BSc ಹೇಳ್ತಾರೆ ಅವರು, 1 ಇಯರ್ಸ್ B.Ed ಕೊಡ್ತಾರೆ. ಅದಕ್ಕೆ ಇದಕ್ಕೆ 4 ಇಯರ್ಸ್ ಹೆಂಗೆ ಅಂತಾರಂದ್ರೆ ಅವರು BSc B.Ed ಅಂದ್ಬಿಡ್ತಾರೆ. ನಿಮಗೆ BScನೂ ಸಿಗ್ತೈತಿ, B.Edೂ ಸಿಗ್ತೈತಿ. ಅಟ್ ಈಸಿ 4 ಇಯರ್ಸ್ದಾಗ ಮುಗೀತಂದ್ರೆ ನೀವು ಎಲಿಜಿಬಲ್ ಇರ್ತೀರಿ ಗೌರ್ಮೆಂಟ್ ನೌಕರಿ ಎಕ್ಸಾಮ್ ಬರೆಯೋಕು, ರೈಟ್. ಸೊ ದಿಸ್ ಈಸ್ ಅಬೌಟ್ RI, ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್. ಅವರು ಯಾವ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ? ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್, ದ್ಯಾಟ್ ಈಸ್ ಕಾಲ್ಡ್ ಆ್ಯಸ್ CEE. ಇದು CEE, ರೈಟ್. ಇದ್ರದ್ದು ವೆಬ್ಸೈಟ್ ಕೊಟ್ಟಿರ್ತೇನೆ, ನೀವು ಚೆಕ್ ಮಾಡ್ಕೋಬೋದು. ISERದವ್ರದ್ದು ಹೇಳಿದೆಲ್ಲ, ಇನ್ನೊಂದು ಸ್ಟಾರ್ಟಿಂಗ ಬರ್ದಿದೆ ವಿಡಿಯೋದಲ್ಲಿ, I8 ಅಂತ ಬರ್ದಿದೆ, ರೈಟ್. IAT ಹಿಂಗಂದ್ರೆ ಏನು? ISER ಆಪ್ಟಿಟ್ಯೂಡ್ ಟೆಸ್ಟ್, ರೈಟ್. ಈಗ ನೀವು ISERಗೆ ಜಾಯ್ನ್ ಆಗ್ಬೇಕಂತೀರಿ 12th ಹಂಗೆ ಜಾಯ್ನ್ ಆಗ್ಬೋದು. 3 ಮೋಡ್ಸ್ ಅದ ISERಗೆ ಜಾಯ್ನ್ ಆಗ್ಬೇಕಂದ್ರೆ. ಒಂದು ಇದನ್ನು ಕ್ರ್ಯಾಕ್ ಮಾಡ್ಬೇಕು ನೀವು, ಯಾವುದು? ಇದು IAT, ISER ಆಪ್ಟಿಟ್ಯೂಡ್ ಟೆಸ್ಟ್. ಅದನ್ನು ಕ್ರ್ಯಾಕ್ ಮಾಡಿ ಜಾಯ್ನ್ ಆಗ್ಬೋದು. ಇಲ್ಲ KVPYದಿಂದನೂ ಜಾಯ್ನ್ ಆಗ್ಬೋದು. ಇಲ್ಲಾಕ್ರಿ ಇನ್ನೊಂದೇನಪ್ಪ, JEE ಅಡ್ವಾನ್ಸ್ದಿಂದನೂ ಜಾಯ್ನ್ ಆಗ್ಬೋದು, ರೈಟ್. ಸೊ ಇದ್ರ ಬಗ್ಗೆನೂ ನಾವು ವಿಡಿಯೋ ಮಾಡೀನಿ, ಯು ಕ್ಯಾನ್ ಚೆಕ್ ಇಟ್, ರೈಟ್. ಕಮಿಂಗ್ ಟು BSc ಅಂದ್ರೆ ಏನಪ್ಪ? ಬ್ಯಾಚುಲರ್ಸ್ ಆಫ್ ಸೈನ್ಸ್, ರೈಟ್. ಈ BScದಾಗ ಎಷ್ಟು ಟೈಪ್ ಬರ್ತೈತಿ ನೋಡ್ರಿ. ಒಂದು ಇದು ಬರ್ತೈತಿ ಜನರಲ್ BSc, ಇನ್ನೊಂದು BSc ಹಾನರ್ಸ್, BSc B.Ed, ಇಂಟಿಗ್ರೇಟೆಡ್ MSc, ಇನ್ನೊಂದು ಡ್ಯುಯಲ್ ಡಿಗ್ರಿ BS MS ಅಂತ ಬರ್ತೈತಿ, ರೈಟ್. ಈಗ ನೋಡ್ರಿ, ಜನರಲ್ BSc ಅಂದ್ರೆ ಏನಪ್ಪ? ಈಗ ನಮ್ಮಲ್ಲಿ ಹಂಗಿತ್ತು, ಹಿಂಗೆ ಬಿಫೋರ್
ಇದು ನ್ಯೂ ಎಜುಕೇಷನ್ ಪಾಲಿಸಿ NEP ಬರೋತ್ತಿಗೆ ಮೊದಲು ಯಾವ ಥರ ಇತ್ತಂದ್ರೆ, ಈಗ ನೋಡ್ರಿ ಒಂದು ಯೂನಿವರ್ಸಿಟಿ, ನಮ್ಮ ಕರ್ನಾಟಕ ಯೂನಿವರ್ಸಿಟಿ ಮಾತಾಡ್ತೀನಿ ನಾ, ಕರೆಕ್ಟಾ? ಕರ್ನಾಟಕ ಯೂನಿವರ್ಸಿಟಿ, ಈ ಕರ್ನಾಟಕ ಯೂನಿವರ್ಸಿಟಿದಾಗ ಕಾಲೇಜಸ್ ಬರ್ತಾವೆ. ಯಾವ ಥರಪ್ಪ? ಗೌರ್ಮೆಂಟ್ ಕಾಲೇಜ್ ಬರ್ತೈತಿ. ಇನ್ನೊಂದು KCD, ಕರ್ನಾಟಕ ಸೈನ್ಸ್ ಕಾಲೇಜಸ್ ಧಾರವಾಡ, KCD ಅಂತಾರೆ ಅದಕ್ಕೆಲ್ಲ, KSCD, ಇನ್ನೊಂದು ಕರ್ನಾಟಕ ಸೈನ್ಸ್ ಕಾಲೇಜ್ ಧಾರವಾಡ. ಈಗ ಇನ್ನೊಂದು JSS ಅಂತ ಬರ್ತೈತಿ, ಧಾರವಾಡದಾಗ ಅದಾವೆ ಇವು, ಕರೆಕ್ಟಾ? ಇವು ಫೇಮಸ್ ಕಾಲೇಜ್ ಅಂತಂದ್ಬಿಟ್ಟು ಇವನ್ನೆಷ್ಟು ಹೆಸರು ಹೇಳತ್ತನ್ನ, ರೈಟ್? ಈಗ ಈ ಕರ್ನಾಟಕ ಯೂನಿವರ್ಸಿಟಿದಾಗ ಕಾಲೇಜಸ್ ಬಂದು ಇದು ಸ್ಟೇಟ್ ಯೂನಿವರ್ಸಿಟಿ. ಇಲ್ಲಿ ನಾವು ಎಷ್ಟು ಮಾಡ್ತೀವಿ? 3 ಇಯರ್ಸ್ ನಾವು BSc ಮಾಡ್ತೀವಿ. BSc ಯಾವ ಥರ ಮಾಡ್ತೀವಿ? ಕಾಂಬಿನೇಷನ್ ತೆಗಿತೀವಿ. ಈಗ PCM ಅಂತ ಹೋಗ್ತಾರೆ, ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್, PCM ಕಾಂಬಿನೇಷನ್ನು. ಒಂದಿಷ್ಟು ಮಂದಿ CBZ ಬರ್ತೈತಿ, ಕೆಮಿಸ್ಟ್ರಿ ಬಾಟ್ನಿ ಜುವಾಲಜಿ, ರೈಟ್? ಇನ್ನೊಂದಿಷ್ಟು ಮಂದಿ PME ಅಂತ ಬರ್ತೈತಿ, ಫಿಸಿಕ್ಸ್ ಮ್ಯಾಥ್ಸ್ ಆಮೇಲೆ ಎಲೆಕ್ಟ್ರಾನಿಕ್ಸ್. ಈ ಥರ ಹಿಂಗೆ ನಮ್ಮ KCDದಾಗ ನಾವು ಇದ್ದ ಒಂದು 26 ಕಾಂಬಿನೇಷನ್ ಇದ್ದು, ರೈಟ್? ಸೊ ನಂದು PCM ಕಾಂಬಿನೇಷನ್, ರೈಟ್? ಸೊ ಈ ಥರ ಕಾಂಬಿನೇಷನ್ ಬರ್ತಾವೆ, ರೈಟ್? ಇದೆಲ್ಪ ಸ್ಟೇಟ್ ಯೂನಿವರ್ಸಿಟಿ. ಅವಾಗ ಎಷ್ಟಿತ್ತು? ಮೊದಲ 3 ಇಯರ್ಸ್. ಈಗ ನ್ಯೂ ಎಜುಕೇಷನ್ ಪಾಲಿಸಿ ಒಳಗೆ ಇವನ್ನೆಲ್ಲ 4 ಇಯರ್ಸ್ ಮಾಡ್ಯಾರ. ಸೊ ಸ್ವಲ್ಪ ಚೇಂಜ್ ಆಗಿದೆ, ಬಟ್ ನಾ ಹೇಳ್ತೀನಿ. ಅರೌಂಡ್ ಇದು ಫೀಸ್ ಎಷ್ಟು ಇರ್ತೈತಿ? ಅರೌಂಡ್ 4000 ಏನೋ ಇರ್ತೈತಿ ಪರ್ ಇಯರ್. ಇದು PCM ತೊಗೊಂಡ್ರೆ, ನೀವು ಕಂಪ್ಯೂಟರ್ ಸೈನ್ಸ್ ತೊಗೊಂಡ್ರೆ, ಎಲೆಕ್ಟ್ರಾನಿಕ್ಸ್ ತೊಗೊಂಡ್ರೆ, ಲ್ಯಾಬ್ ದೊಡ್ಡ ಯೂಸ್ ಮಾಡ್ತಿರಲ್ಲ, ಐ ಮೀನ್ ಕಂಪ್ಯೂಟರ್ಸ್ ಅದು ಯೂಸ್ ಮಾಡ್ತಿರಲ್ಲ, ಅದಕ್ಕೆ ಅವ್ರು ಸ್ವಲ್ಪ ಚಾರ್ಜ್ ಹೆಚ್ಚಿಗೆ ತೊಗೋತಾರೆ. ಅದು ನೀವು ಪ್ರೈವೇಟ್ ಒಳಗೆ ಮಾಡಿದ್ರೆ ಆಟೋಮೆಟಿಕ್ ಹೆಚ್ಚಿಗೆ ಇರ್ತೈತಿ, ರೈಟ್? ನೆಕ್ಸ್ಟ್ BSc ಹಾನರ್ಸ್. BSc ಹಾನರ್ಸ್ ಅಂದ್ರೇನ? ಇದು 4 ಇಯರ್ಸ್ ಕೋರ್ಸ್. ಮೊದಲಿನ ಪ್ರಕಾರ ಮಾತಾಡತ್ತೀನಿ. ಯಾವಾಗ ಜನರಲ್ BSc 3 ಇಯರ್ಸ್ ಇತ್ತು, BSc ಹಾನರ್ಸ್ 4 ಇಯರ್ಸ್ ಇತ್ತು. ಅವಾಗ ಏನಿತ್ತಪ್ಪ BSc ಹಾನರ್ಸ್ ಅಂದ್ರೆ, ಈಗ ನೋಡ್ರಿ ಒಂದು BHU ಐತಿ. BHU ಏನು ರೀ ಸರ್ ಇದು? BHU ನಾ ಕೇಳಿಲ್ಲ ಅಂತೀರಿ ನೀವು. ಇದು ಬನಾರಸ್ ಹಿಂದೂ ಯೂನಿವರ್ಸಿಟಿ, ಇದು ವಾರಣಾಸಿದಾಗೈತಿ. ಅದು ಕೆಮಿಸ್ಟ್ರಿ ಒಳಗೆ ಭಾಳ ಫೇಮಸ್ ಐತಿ. ಚಲೋ ಔಟ್ಪುಟ್ ಬರ್ತಾರೆ ಅಲ್ಲಿಂದ ಹುಡುಗರು ಕೆಮಿಸ್ಟ್ರಿ ಮಾಡಿದವರು. BHU ಅಂತ ಬನಾರಸ್ ಹಿಂದೂ ಯೂನಿವರ್ಸಿಟಿ, ರೈಟ್? ಅಲ್ಲಿ ಏನು ಮಾಡ್ತಾರೆ? 4 ಇಯರ್ಸ್ ಕೋರ್ಸ್ ಇರ್ತೈತಿ. ಅವ್ರು ಯಾವ ಥರ ಮಾಡ್ತಾರೆ? ಒಂದು ಮೇಜರ್ ಮೈನರ್ ಟೈಪ್ ಇರ್ತೈತಿ. ಇನಿಷಿಯಲಿ 1-2-3 ಇಯರ್ಸ್ ಅವರು ಎಲ್ಲ ಕಲಿತಾರೆ. 4th ಇಯರ್ ಏನಿರ್ತೈತಿ, ಓನ್ಲಿ ಒಂದು ಸಬ್ಜೆಕ್ಟ್ ಅವ್ರು ಮೇಜರ್ ಯಾಕೆ ನೋಡಿರ್ತಾರೆ ಹಂಗೆ ಕಲಿತಿರ್ತಾರೆ. BSc ಹಾನರ್ಸ್ ಅಂತಾರೆ ಅದಕ್ಕೆ, ರೈಟ್? ಆಮೇಲೆ ಇನ್ನೊಂದು BSc B.Ed, ಆಗ ಹೇಳಿದ್ದೀನಿ RI ಬಗ್ಗೆ, ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್. ಅವ್ರು ಏನು ಕೊಡ್ತಾರೆ? 3 ಇಯರ್ಸ್ BSc ಕೊಡ್ತಾರೆ, ಪ್ಲಸ್ 1 ಇಯರ್ಸ್ B.Ed ಕೊಟ್ಬಿಡ್ತಾರೆ, ಕರೆಕ್ಟಾ? ಸೊ ದಿಸ್ ಈಸ್ ಅಬೌಟ್ RI, ರೈಟ್? ಇವು RI ಎಷ್ಟದ? ಟೋಟಲ್ 5 ಅದ. ಅದ್ರ ವೆಬ್ಸೈಟ್ ನಾ ತೆಗೆದು ತೋರಿಸ್ತೀನಿ ಈ ನೆಕ್ಸ್ಟ್, ಅವು ನಿಮ್ಗೆ ಗೊತ್ತಾಗ್ತೈತಿ. ಇಂಟಿಗ್ರೇಟೆಡ್ MSc ಮತ್ತು ಡ್ಯುಯಲ್ ಡಿಗ್ರಿ ಇವದಲ್ಲ. ಇಂಟಿಗ್ರೇಟೆಡ್ MSc ಡ್ಯುಯಲ್ ಡಿಗ್ರಿ ಇವು ನಾ ಹೇಳಿದೆ. IISc, ಐಸರ್ಸ್, ಆಮೇಲೆ ಇದು ಯಾವ್ದಪ್ಪ ಅದು, ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್, TIFR ಫಂಡಮೆಂಟಲ್ ರಿಸರ್ಚ್, ರೈಟ್? ಇವೆಲ್ಲ ಇನ್ಸ್ಟಿಟ್ಯೂಟ್ದಾಗ ಮಾಡ್ಬೋದು ನಾವು. ಇಲ್ಲೆಲ್ಲ ಎಕ್ಸಾಮ್ ಇರ್ತೈತಿ, ಎಕ್ಸಾಮ್ ಕ್ರ್ಯಾಕ್ ಮಾಡ್ಬೇಕು ನೀವು, ರೈಟ್? BHU ಐತಲ್ಲ, ಬನಾರಸ್ ಹಿಂದೂ ಯೂನಿವರ್ಸಿಟಿ, ಇವರು ಒಂದು ಅಂಡರ್ ಗ್ರ್ಯಾಜುಯೇಟ್ ಒಂದು ಇದನ್ನು ಕರೀತಾರೆ ಅವರು, ಎಂಟ್ರೆನ್ಸ್ ಎಕ್ಸಾಮ್. ಅದಕ್ಕೇನೋ ಅಂತಾರೆ ಅಂಡರ್ ಗ್ರ್ಯಾಜುಯೇಟ್ UET ಸಮಥಿಂಗ್ ಐತೆ, ಎಂಟ್ರೆನ್ಸ್ ಟೆಸ್ಟ್ ಅಂತ. ಅದನ್ನು ಕ್ವಾಲಿಫೈ ಮಾಡಬೇಕು. ಥ್ರೂ ದ್ಯಾಟ್ ಯು ಕ್ಯಾನ್ ಗೋ ಥ್ರೂ ದಿಸ್ BHU. ಆಮೇಲೆ MScಗೂ ಎಂಟ್ರೆನ್ಸ್ ಕರೀತಾರೆ, PhDಗೂ ಎಂಟ್ರೆನ್ಸ್ ಕರೀತಾರೆ. ನೀವು ಯಾವ ಮೂಮೆಂಟ್ದಾಗೂ ನೀವು ಅಲ್ಲಿ ಜಾಯ್ನ್ ಆಗ್ಬೋದು, ರೈಟ್? ಸೊ ದಿಸ್ ಈಸ್ ಅಬೌಟ್ BSc ಕೋರ್ಸ್, ರೈಟ್? ಒಂದಿಷ್ಟು ಮಂದಿಗೆ BSc ಮಾಡ್ಬೇಕಂತ ಇಂಟ್ರೆಸ್ಟ್ ಇರ್ತೈತಿ, ಇದಕ್ಕೆ ಜಾಯ್ನ್ ಆಗಬೇಕು. ಇದೊಂದು ನಾನು ವೆಬ್ಸೈಟ್ ಕೊಡ್ತೀನಿ, ನೇಚರ್ ಇಂಡೆಕ್ಸ್ ಅಂತ. ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಇಲ್ಲೇ ಏನು ಕೊಟ್ಟಾರೆ ನೋಡ್ರಿ ಅವ್ರು, ಯಾವ ಇನ್ಸ್ಟಿಟ್ಯೂಟ್ ಅದಾವೆ, ಕರೆಕ್ಟಾ? 2019 ಇನ್ಸ್ಟಿಟ್ಯೂಟ್. ಆಮೇಲೆ ಇದು ನೋಡಿರಿ ಯಾವುದೈತಿ, IISc. ನಾ ಇದ್ರ ಬಗ್ಗೆ ಮಾತಾಡಿನಿ, ಅದು ಎಂಟ್ರೆನ್ಸ್ ಇರ್ತದಂತ. ಇನ್ನೊಂದು ನೋಡಿ, CSIR ಅಂತ ಬರ್ತೈತಿ, ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಇಂಡಿಯಾ. ಇದು ಬೆಸ್ಟ್ ಇನ್ಸ್ಟಿಟ್ಯೂಟ್ ಅದಾವು. ಆಮೇಲೆ TIFR ಹೇಳಿದೆ ನಾ, ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಇಂಡಿಯಾ. ಇವೆಲ್ಲ ಬೆಸ್ಟ್ ಇನ್ಸ್ಟಿಟ್ಯೂಟ್ಸು. IIT ಅದಾವೆ ನೋಡಿ, IITದಾಗೂ ನೀವು ಬೇಸಿಕ್ ಸೈನ್ಸ್ ಮಾಡ್ಬೋದು ಅಂತ ಹೇಳಿದ್ದೆ. ಆಮೇಲೆ IACS ಅಂತ ಐತಿ, ರೈಟ್? ಸೊ ಇದು ನೋಡಿ, ಐಸರ್ ಅದ ನೋಡಿರಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಜುಕೇಷನ್ ರಿಸರ್ಚ್ ಕೋಲ್ಕತ್ತಾ, ರೈಟ್? ಹಂಗೆ ಐಸರ್ಸ್ ಪುಣೆ. ಇವು ಟೋಟಲ್ ಐಸರ್ ಎಷ್ಟು ಅದಾವೆ? 7 ಅದಾವೆ. IIT ಎಷ್ಟು ಅದಾವೆ? ನಾ ಆಗ ನಂಬರ್ ಕೊಟ್ಟಿದ್ದೆಲ್ಲ, ಅವೆಲ್ಲ ನಿಮ್ಗೆ ಇಲ್ಲಿ ಸಿಗ್ತೈತಿ ನೋಡಿ. ಐಸರ್ ಪುಣೆ ಐತಿ. ಆಮೇಲೆ ಇದೊಂದು ನೋಡಿರಿ, ಐಸರ್ ಆಯಿತು. ಇದು ನೋಡಿರಿ, JNCASR ಅಂತಾರೆ. ಇದು ಬೆಸ್ಟ್ ಇನ್ಸ್ಟಿಟ್ಯೂಟ್ ಅದ, ಜವಾಹರ್ಲಾಲ್ ನೆಹರು ಸೆಂಟರ್ ಫಾರ್ ಅಡ್ವಾನ್ಸ್ ಸೈಂಟಿಫಿಕ್ ರಿಸರ್ಚ್. ಇದು ಇಂಡಿಯಾದಾಗ ಬೆಸ್ಟ್. ಇವೆಲ್ಲ ನ್ಯಾಷನಲ್ ಲೆವೆಲ್ ಇನ್ಸ್ಟಿಟ್ಯೂಟ್ಸು, ಚಲೋ ಇದದ ಇಲ್ಲೆಲ್ಲ, ಕರೆಕ್ಟಾ? ಆಮೇಲೆ ಯೂನಿವರ್ಸಿಟಿ ಆಫ್ ಹೈದರಾಬಾದ್, ಇದು ಟಾಪ್ ಯೂನಿವರ್ಸಿಟಿ ಆಫ್ ಹೈದರಾಬಾದ್ ಆಗಲಿ, BHU ಬನಾರಸ್ ಹಿಂದೂ ಯೂನಿವರ್ಸಿಟಿ ಆಗ ಹೇಳಿದೆ. ಆಮೇಲೆ ಇದು ಬೆಸ್ಟ್ ಇದೆ, ಯಾವುದಿದೆ? ಯೂನಿವರ್ಸಿಟಿ ಆಫ್ ಡೆಲ್ಲಿ ಯೂನಿವರ್ಸಿಟಿನೂ ಬೆಸ್ಟ್ ಇದೆ. ಇವೆಲ್ಲ ಟಾಪ್ ಯೂನಿವರ್ಸಿಟೀಸ್ ಇವು. ಇವಕ್ಕೆಲ್ಲ ಎಂಟ್ರೆನ್ಸ್ ಇರ್ತದೆ. ನಾ ಎಂಟ್ರೆನ್ಸ್ ಏನಾರ ಬಿಟ್ಟರೆ ನನಗೆ ಗುರುತಾಯ್ತಂದ್ರೆ ನಾ ಪಕ್ಕ ನಿಮಗೆ ನನ್ನ ಯೂಟ್ಯೂಬ್ ಚಾನಲ್ದಾಗ ವಿಡಿಯೋ ಮಾಡಿ
ಅಲ್ಲಿ ನಾನು ಬಿಡ್ತಿರ್ತೀನಿ, ರೈಟ್. ಸೊ ಅದಕ್ಕೆ ನನ್ನ ಯೂಟ್ಯೂಬ್ ನೀವು ಸಬ್ಸ್ಕ್ರೈಬ್ ಮಾಡಿಡ್ರಿ, ಆಮೇಲೆ ಬೆಲ್ ಐಕಾನ್ ಪ್ರೆಸ್ ಮಾಡಿಡ್ರಿ. ಯಾವ ನೋಟಿಫಿಕೇಶನ್ ಬಂದು ಅಂದ್ರೆ ನೀವು ಇಮಿಡಿಯೇಟ್ ನೋಡ್ಬೋದು. ನಾ ಬರೀ ಮಾಡಿದ್ರೆ ಸೈನ್ಸ್ ರಿಲೇಟೆಡ್ ಮಾಡ್ತೀನಿ, ಇವು ಅಡ್ಮಿಷನ್ಸು, ಇಲ್ಲಾಕ್ರೆ ನಾನು ಕೆಮಿಸ್ಟ್ರಿ ವೀಡಿಯೋಸ್ ಮಾಡ್ತಿರ್ತೀನಿ. ಆಮೇಲೆ ಇನ್ನೊಂದು ನೋಡಿ, ಇದು BITS ಅಂತ ಬರ್ತೈತಿ, ಬಿರ್ಲಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಸೈನ್ಸ್, ಇವರೆಲ್ಲ ಕೊಡ್ತಾರೆ, ರೈಟ್. ಆಮೇಲೆ SN ಬೋಸ್ ನ್ಯಾಷನಲ್ ಸೆಂಟರ್ ಫಾರ್ ಬೇಸಿಕ್ ಸೈನ್ಸ್, ರೈಟ್. ಸೊ ಇವೆಲ್ಲ ಟಾಪ್ ಯೂನಿವರ್ಸಿಟೀಸ್. ಇದ್ರ ನಾನು ಲಿಂಕ್ ಕೊಡ್ತೀನಿ, ನೀವೆಲ್ಲ ನೋಡ್ಕೋಬೋದು. ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ, JNU ಅಂತಾರಲ್ಲ, ಅದು ಇರತ್ತೈತೆ ನೋಡ್ರಿ ನ್ಯೂಸ್ದಾಗೆಲ್ಲ. JNUದಾಗ ಹೊಡೆದಾಡಿದ್ರೆ BJP ಕಾಂಗ್ರೆಸ್ ಇದೆಲ್ಲ ಇರ್ತೈತಲ್ಲ, ಇವು ನೋಡು, ಇವೆಲ್ಲ ಟಾಪ್ ಯೂನಿವರ್ಸಿಟೀಸು. ನೋಡಿ ನಾ ಹೇಳಿದೆ BHU ಇಲ್ಲದ ನೋಡು, ಬನಾರಸ್ ಹಿಂದೂ ಯೂನಿವರ್ಸಿಟಿ ಇಂಡಿಯಾ, ಇವೆಲ್ಲ ಟಾಪ್ ಯೂನಿವರ್ಸಿಟಿ. MIT ಯೂನಿವರ್ಸಿಟಿ, ಇದು ಪ್ರೈವೇಟ್ ಯೂನಿವರ್ಸಿಟಿ ಐ ಗೆಸ್. ಆಮೇಲೆ NDA ಬಗ್ಗೆ ಹೇಳಿದೆ, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ, ಇವೆಲ್ಲ ಇರ್ತೈತಿ, ನೀವು ಈ ಲಿಂಕ್ದಾಗ ನೋಡ್ಕೋಬೋದು. ಆಮೇಲೆ ನಾ ಸೆಂಟ್ರಲ್ ಯೂನಿವರ್ಸಿಟಿ ಹೇಳಿದೆಲ್ಲ, ಟೋಟಲ್ 12 ಅದ ಅಂತ, ಇಲ್ಲದ ನೋಡ್ರಿ. ಆಸಾಮು ಇದು ಸೆಂಟ್ರಲ್ ಯೂನಿವರ್ಸಿಟಿ. ಎಲ್ಲೆಲ್ಲದಪ್ಪ, ಇದು ಆಂಧ್ರ ಪ್ರದೇಶದಾಗೈತಿ, ಒಂದು ಗುಜರಾತ್ದಾಗೈತಿ, ಒಂದು ಹರಿಯಾಣ, ಒಂದು ಜಂಬೂದಾಗೈತಿ, ಒಂದು ಜಾರ್ಖಂಡ್ದಾಗೈತಿ, ಇದೇನಪ್ಪ ಇದು ಕಾಣಲಾಗೈತಿ, ಇರಲಿ ಬಿಡ್ರಿ, ಕೇರಳ ಇದು ಪಂಜಾಬು, ಇದು ಕರ್ನಾಟಕ. ನಮ್ಮ ಕರ್ನಾಟಕದಾಗ ಎಲ್ಲಿದೆ, ಕಲಬುರ್ಗಿ ಅಂತ ಹೇಳಿದಲ್ಲ, ಗುಲ್ಬರ್ಗ ಐತಲ್ಲ, ಅದು ಕಲಬುರ್ಗಿ. ಇದು ಸೌತ್ ಬಿಹಾರ್ದಾಗ ಐತಿ, ಇದೇನು ತಮಿಳ್ನಾಡ್ದಾಗ ಅದ, ರೈಟ್. ಇದೇ ಸೆಂಟ್ರಲ್ ಯೂನಿವರ್ಸಿಟಿ ನೋಡ್ರಿ. ಅವರು ಎಕ್ಸಾಮ್ ಕರೀತಾರೆ, ಎಲ್ಲ ನೋಡ್ಕೊತಿರ್ಬೇಕು ನೀವು. ಈ ವೆಬ್ಸೈಟ್, ಇದ್ರ ಲಿಂಕು ನಾ ಕೊಟ್ಟಿರ್ತೀನಿ, ರೈಟ್. ಆಮೇಲೆ RI ಬಗ್ಗೆ ಹೇಳಿದೆ, ಟೋಟಲ್ 5 RI ಅದಾವ ಅಂತ, ಎಲ್ಲೆಲ್ಲದವನು ಹೇಳಿ ತೋರಿಸ್ಬಿಡ್ತೀನಿ. RI ಅಜ್ಮೀರ್ದಾಗದ, ಭೂಪಾಲ್ದಾಗದ, ಭುವನೇಶ್ವರ್ದಾಗದ, ಮೈಸೂರು ಐತಲ್ಲ RI, ನಮ್ಮ ಮೈಸೂರ್ದಾಗದ. ಅದು ನೀವು ಹೋಗಿ ನೋಡ್ಕೊಂಡು ಬರ್ಬೋದು. RI ಮಜಾ ಏನಪ್ಪ, ಇದು ಸೆಂಟ್ರಲ್ ಯೂನಿವರ್ಸಿಟಿ ಅಲ್ಲ, ಅಂದು ಒಳ್ಳೆ ಎಂಟ್ರೆನ್ಸ್ ಭಾಳ ಮಂದಿ ಬರೀತಾರೆ. ಈ ನಮ್ಮ ಮೈಸೂರಿಗೆ ಕಾಂಪಿಟೇಷನ್ ಹೆಂಗಿರ್ತದೆ ನೋಡ್ರಿ. ಮೈಸೂರಲ್ಲಿ ಬರ್ತೈತಪ್ಪ ಕರ್ನಾಟಕ, ಸೊ ಕರ್ನಾಟಕದವ್ರು ಕಾಂಪೀಟ್ ಮಾಡ್ತಾರೆ, ಆಂಧ್ರ ಪ್ರದೇಶದವ್ರು ಕಾಂಪೀಟ್ ಮಾಡ್ತಾರೆ, ಆಮೇಲೆ ಕೇರಳದವ್ರು ಕಾಂಪೀಟ್ ಮಾಡ್ತಾರೆ, ಆಮೇಲೆ ತಮಿಳ್ನಾಡದವ್ರು ಕಾಂಪೀಟ್ ಮಾಡ್ತಾರೆ. ಕರೆಕ್ಟ್ ಮೈಸೂರು ಐತಲ್ಲ, ಆ ಊರಿಗೆ ಇವು 4 ಸ್ಟೇಟ್ ಬಾಜುಕ ಒಂದು ಒಳ್ಳೆ ಕಾಂಪಿಟೇಷನ್ ಹೆಚ್ಚಿಗೆ ಇರ್ತೈತಿ. ಸೀಟ್ಸ್ ಕಡಿಮೆ ಇರೋದ್ರಿಂದ ನೀವು ಎಕ್ಸಾಮ್ ಕ್ರ್ಯಾಕ್ ಮಾಡೇ ಬರಬೇಕು. ಸೊ ದಿಸ್ ಈಸ್ ಅಬೌಟ್ RI, ರೈಟ್. ಈಗ ನೋಡ್ರಿ, BScದಾಗ ಯಾವ ಕೋರ್ಸ್ ಮಾಡ್ಬೋದಪ್ಪ, ಬರೀ ನೀವು PCM ಮಾಡ್ಬೇಕಂತ ಏನಿಲ್ಲ, ಇಂಟ್ರೆಸ್ಟ್ ಮ್ಯಾಗ ಹೋಗ್ಬೇಕು. ನಿಮ್ಗೆ ನಾ ಒಂದು ಮಾತು ಹೇಳ್ತೀನಿ, ಇಂಟ್ರೆಸ್ಟ್ ಎದ್ರೊಳಗೆ ಐತಲ್ಲ ಅದನ್ನು ಮಾಡೋದು ಬೆಸ್ಟ್. ನಿಮ್ಗೆ ಇಂಟ್ರೆಸ್ಟ್ ಇದ್ಕೊಳ್ಳಿ, ನೀವು ಆಟೋಮೆಟಿಕ್ಲಿ ಅದ್ರೊಳಗೆ ಅಚೀವ್ ಮಾಡತ್ತೀರಿ, ರೈಟ್. ಈಗ ನೋಡ್ರಿ, BSc ಎದ್ರೊಳಗೆ ಬರ್ತೈತಿ, ಫಿಸಿಕ್ಸ್ದಾಗ ಬರ್ತೈತಿ, ಕೆಮಿಸ್ಟ್ರಿದಾಗ ಬರ್ತೈತಿ, ಮ್ಯಾಥ್ಸ್ದಾಗ ಬರ್ತೈತಿ, ಬಾಟನಿದಾಗ ಬರ್ತೈತಿ, ಜಿಯಾಲಜಿ, ಮೈಕ್ರೋಬಯಾಲಜಿ, ರೈಟ್. ಈಗ ನಮ್ಮ ಫ್ರೆಂಡ್ ಒಬ್ಬ ಬಯೋಟೆಕ್ನಾಲಜಿ ಬಗ್ಗೆ ಮಾತಾಡಿದ್ದ, ರೈಟ್. ಈಗ ಅವ CSIR ಅಂತ ನೆಟ್ ಒಂದು ಕ್ರ್ಯಾಕ್ ಮಾಡಿ ಮಂತ್ಲಿ ಹಿ ವಿಲ್ ಗೆಟ್ ಅರೌಂಡ್ 35,000 ಸ್ಕಾಲರ್ಶಿಪ್. ಈ PhD ಮಾಡ್ತಾ ಇದ್ದಾನೆ ಡೆಲ್ಲಿ ಒಳಗೆ. ಎಲ್ಲಿ ಮಾಡ್ತಾನೆ ಮುಂದೆ ಅದ್ರ ಬಗ್ಗೆ ನಾನು ವಿಡಿಯೋ ತೊಗೊಂಬರ್ತೀನಿ. ನನ್ನ ಚಾನಲ್ ಜೊತೆ ನೀವು ಸ್ಟೇ ಆಗಿರ್ರಿ, ಸ್ಟೇ ಟ್ಯೂನ್ಡ್ ವಿತ್ ಮೈ ಚಾನಲ್, ರೈಟ್. ಸೊ BSc ಬಯೋಟೆಕ್ನಾಲಜಿ, ಅವನು BSc ಬಯೋಟೆಕ್ನಾಲಜಿ ಮಾಡಿದ್ದ. ಆಮೇಲೆ ಮೈಕ್ರೋಬಯಾಲಜಿ ಬರ್ತೈತಿ, ಆಂಥ್ರೋಪಾಲಜಿ ಬರ್ತೈತಿ, ಅನಾಟೊಮಿ ಅಂತ ಬರ್ತೈತಿ, ಕಂಪ್ಯೂಟರ್ ಸೈನ್ಸ್ ಮಾಡ್ತಾರೆ, ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಬರ್ತೈತಿ, ಎಲೆಕ್ಟ್ರಾನಿಕ್ಸ್ ಮಾಡ್ತಾರೆ, ಫಾರೆನ್ಸಿಕ್ ಸೈನ್ಸ್, ಇದ್ರ ಬಗ್ಗೆ ವಿಡಿಯೋ ಮಾಡೀನಿ. ಅದನ್ನೆಲ್ಲ ಲಿಂಕ್ಸ್ನ ಕೊಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. BSc ಇನ್ ಸ್ಟ್ಯಾಟಿಸ್ಟಿಕ್ಸ್ ಮಾಡ್ತಾರೆ, ಜಿಯಾಲಜಿ ಮಾಡ್ತಾರೆ, ಅಕೌಂಟೆನ್ಸಿ ಮಾಡ್ತಾರೆ, ಏರೋನಾಟಿಕಲ್ ಸೈನ್ಸ್ ಮಾಡ್ತಾರೆ, ಏರ್ಲೈನ್ ಆ್ಯಂಡ್ ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತ ಮಾಡ್ತಾರೆ. ತಡ್ರಿ ನಂದು ವಿಡಿಯೋ ಕಟ್ತೀಗಿನ. ಆಮೇಲೆ ಜಿಯೋಗ್ರಾಫಿ ಅಂತ ಮಾಡ್ತಾರೆ, ಆಮೇಲೆ ಜೆನೆಟಿಕ್ಸ್ ಒಳಗೆ ಮಾಡ್ತಾರೆ, ರೈಟ್. ಸೊ BSc ಇವು ಇಷ್ಟ ಅದಾವ ಇಲ್ಲಪ್ಪ, ಇನ್ನೂ ಭಾಳ ಅದಾವೆ. 150 ಕೋರ್ಸ್, ನಿಮ್ಗೆ ಬೆಸ್ಟ್ 150 ಕೋರ್ಸಸ್, ಅದ್ರ ಲಿಂಕು ಕೊಡ್ತೀನಿ ನಾನು, ನೀವು ನೋಡ್ಕೋಬೋದು. ಇಲ್ಲಿ ನೋಡ್ಬೋದು ನೀವು ಲಿಸ್ಟ್ ಆಫ್ BSc ಕೋರ್ಸಸ್, ರೈಟ್, ಇನ್ ಇಂಡಿಯಾ. ಯಾವ BSc ಕೋರ್ಸಸ್ ಅದಾವೆ, ಅರೌಂಡ್ 150+ BSc ಕೋರ್ಸಸ್ ಅದ. ಈಗ ನೋಡ್ರಿ, ಇಲ್ಲಿ ಕೋರ್ಸಸ್ ನೇಮ್ ಅದ ನೋಡಿ, ಏನೈತಿ ಡ್ಯೂರೇಷನ್ 3 years 4 years. ಅದು ಯೂನಿವರ್ಸಿಟಿ ವೈಸ್ ಚೇಂಜ್ ಆಗ್ತದೆ. ನಾನು ಹೇಳಿದೆ 3 years ಕೊಡ್ತಾರೆ, 4 years ಕೊಡ್ತಾರೆ, ಒಂದು ಇಂಟಿಗ್ರೇಟೆಡ್ ಒಂದು 5 years ಕೊಡ್ತಾರೆ. ಆಮೇಲೆ ಏನೇನು ಕಲಿತ್ರಿ ನೋಡ್ರಿ, ಇಲ್ಲಿ ಅದ BSc ಇನ್ ಡಿಜಿಟಲ್ ಫಿಲ್ಮ್ ಮೇಕಿಂಗ್, ಒಬ್ಬರಿಗೆ ಇಂಟ್ರೆಸ್ಟ್ ಇರ್ತೈತಿ ಹೋಗ್ಬೋದು. ಅಕೌಂಟೆನ್ಸಿ, ಈಗ ಒಬ್ಬೊಬ್ಬರಿಗೆ ಸೈನ್ಸ್ ಮಾಡಿರ್ತಾರೆ, ಕಾಮರ್ಸಾಗಿ ಇಂಟ್ರೆಸ್ಟ್ ಇರ್ತೈತೆ ಅಂದ್ರೆ ಹಿಂಗೂ ಶಿಫ್ಟ್ ಆಗ್ಬೋದು ನೀವು. BSc ಇನ್ ಅಕೌಂಟೆನ್ಸಿ, ಇದು 3 years ಕೋರ್ಸ್. ಅಕೌಂಟೆನ್ಸಿ ಆಮೇಲೆ ಫೈನಾನ್ಷಿಯಲ್ ಟೆಕ್ನಿಕ್ಸ್ ಕಲಿಸ್ತಾರಲ್ಲಿ, ಕರೆಕ್ಟಾ. ಅಡ್ವಾನ್ಸ್ ಜಿಯಾಲಜಿ ಆ್ಯಂಡ್ ಬಯೋಟೆಕ್ನಾಲಜಿ, ಏರೋನಾಟಿಕಲ್ ಸೈನ್ಸ್, ಅಗ್ರಿಕಲ್ಚರ್ ಮಾಡ್ಬೋದು ನೀವು. BSc ಅಗ್ರಿ ಬಗ್ಗೆ ಹೇಳಿದ್ದೀನಿ. ಹೋಟೆಲ್ ಮ್ಯಾನೇಜ್ಮೆಂಟ್, ಟೂರಿಸಮ್ ಅದು ಬೆಸ್ಟ್ ಐತಿ. ಏರ್ಲೈನ್ಸ್ ಅದ, ಟೂರಿಸಮ್, ಹೋಟೆಲ್ ಮ್ಯಾನೇಜ್ಮೆಂಟ್, ರೈಟ್. ಅನಾಟೊಮಿ, ಎನಿಮಿನೇಷನ್, ಫಿಲ್ಮ್ ಮೇಕಿಂಗ್, ಆಂಥ್ರೋಪಾಲಜಿ, ಅಪ್ಲೈಡ್ ಬಯೋಟೆಕ್ನಾಲಜಿ, ಅಪ್ಲೈಡ್ ಕೆಮಿಸ್ಟ್ರಿ, ಅಪ್ಲೈಡ್ ಎಲೆಕ್ಟ್ರಾನಿಕ್ಸ್, ಹಿಂಗೆಲ್ಲ ಬರ್ತದೆ, ರೈಟ್. ಎಸ್ಟ್ರೋಫಿಸಿಕ್ಸ್ ಬಗ್ಗೆ ಇಂಟ್ರೆಸ್ಟ್ ಇದ್ದವ್ರು ಹೋಗ್ಬೋದು, ರೈಟ್. ಬಯೋ ಇನ್ಫಾರ್ಮೇಟಿಕ್ಸ್ ಬಗ್ಗೆ ಇಂಟ್ರೆಸ್ಟ್ ಇದ್ದವ್ರು ಹೋಗ್ಬೋದು. BSc ಇನ್ ಬಯಾಲಜಿ ಅಂತ ಬರ್ತದೆ. BSc ಕೆಮಿಸ್ಟ್ರಿ ಆಯಿತು, ಕಮ್ಯುನಿಟಿ ಡಿಸೀಸು, ನೋಡ್ರಿ ಎಷ್ಟು ಅದ BSc. ಟೋಟಲ್ 150 ಕೋರ್ಸಸ್ ಅದ ನಿಮ್ಗೆ. ಹಿಂಗೆ ಎಲೆಕ್ಟ್ರಾನಿಕ್ಸ್ ಆಗಲಿ, ಎನ್ವಿರಾನ್ಮೆಂಟಲ್ ಸೈನ್ಸ್ ಅಂತ ಬರ್ತದೆ, ಫ್ಯಾಷನ್ ಟೆಕ್ನಾಲಜಿ, ಫಿಲ್ಮ್ ಮೇಕಿಂಗ್, ನ್ಯೂಟ್ರಿಷನ್, ಫುಡ್ ಸೈನ್ಸ್ ಆ್ಯಂಡ್ ನ್ಯೂಟ್ರಿಷನ್ ಅದ. ಫುಡ್ ಸೈನ್ಸಲ್ಲಿ ಫುಡ್ ಇನ್ಸ್ಪೆಕ್ಟರ್ ಅಂತ ಹೋಗ್ಬೋದು ನೀವೆಲ್ಲ ಎಕ್ಸಾಮ್ ಕ್ರ್ಯಾಕ್ ಮಾಡಿದರೆ ಈ ಡಿಗ್ರಿ ತೊಗೊಂಡು.
ಬಿ ಎಸ್ ಸಿ ಇನ್ ಜನರಲ್, ಜೆನೆಟಿಕ್ಸ್, ಜಿಯೋಗ್ರಫಿ, ಜಿಯಾಲಜಿ, ಗ್ರಾಫಿಕ್ಸ್, ಹಾರ್ಡ್ವೇರ್ ಆ್ಯಂಡ್ ನೆಟ್ವರ್ಕಿಂಗ್. ಬಾ 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 ನೋಡ್ರಿ ಇಷ್ಟದ 150 ಕೋರ್ಸಸ್. ಅವ್ರು ಒಂದು ತಿಳ್ಕೊರಿ, ಎಲ್ಲ ಕೋರ್ಸಸ್ ಒಂದೇ ಕಾಲೇಜ್ದಾಗ ಸಿಗ್ತೈತೆ ಅನ್ನೋದಂಗೆ ಏನಿಲ್ಲ, ರೈಟ್. ಸೊ ಅದಕ್ಕೆ ನೀವು ಯಾವ ಕಾಲೇಜ್ದಾಗ ನಿಮ್ಗೆ ಇಂಟ್ರೆಸ್ಟ್ ಇತ್ತಲ್ಲ, ಎಲ್ಲಿ ಸಿಗ್ತೈತೆ ನೋಡ್ಕೊಂಡು ಚಲೋ ಕಾಲೇಜ್ ಹೋಗೋದು ಬೆಸ್ಟ್, ರೈಟ್. ಬಿ ಎಸ್ ಸಿ ಹೋಟೆಲ್ ಮ್ಯಾನೇಜ್ಮೆಂಟ್ ಅದ, ಕ್ಯಾಟ್ರಿಂಗ್ ಅದ, ಇವೆಲ್ಲ ಜಾಬ್ಸ್ ಅದ, ಬೆಸ್ಟ್ ಜಾಬ್ಸ್ ಅದ. ಸೊ ಇದು ಲಿಸ್ಟ್ ಅದಲ್ಲ, ಲಿಸ್ಟ್ ನಾನು ನಿಮ್ಗೆ ಇದರ ವೆಬ್ಸೈಟ್ ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಕೋಬಹುದು, ರೈಟ್. ಸೊ ಈಗ ನನ್ನ ವಿಡಿಯೋ ಯೂಟ್ಯೂಬ್ದಾಗ ಬಂದ್ರೆ ಕಾಟೆ ಟ್ಯೂಟರ್ಸು ವಾಟ್ ಆಫ್ಟರ್ 12th ಅಂತದಲ್ಲ, ವಾಟ್ ಆಫ್ಟರ್ 12th ಅದ್ರದಾಗ ನಾನು ವಿಡಿಯೋ ಯಾವ್ದು ಮಾಡ್ಯಾನಪ್ಪ, ಇದು ವಿ ಐ ಟಿದಾಗ ನನ್ನ ಫ್ರೆಂಡ್ ಮಾಡ್ಯಾನಂದಲ್ಲ, ವಿಕಾಸ್ ಹಿರೇಮಠ, ಇಂಟಿಗ್ರೇಟೆಡ್ MSc ಮಾಡ್ಯಾನ ನಾವು ಫಾರ್ಮ್ VIT. ಅಲ್ಲಿ ಅದರ ವಿಡಿಯೋ ಲಿಂಕ್ ಇದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗ ಕೊಡ್ತೀನಿ, ರೈಟ್. ಅವ್ನು ಏನು ಮಾಡ್ಯಾನ VIT ದಾಗ ಇದನ್ನು ಮುಗಿಸ್ಕೊಂಡ, ಬಯೋಟೆಕ್ನಾಲಜಿ 5 ವರ್ಷ, ರೈಟ್. ಈ CSIR ಕ್ರ್ಯಾಕ್ ಮಾಡಿ ಡೆಲ್ಲಿ ಒಳಗೆ ಜಾಯ್ನ್ ಆಗಿದ್ದಾನೆ, ರೈಟ್. ಸೊ ಈಗ ಐಸರ್ ಅಂದ್ರಪ್ಪ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಅದ್ರ ಬಗ್ಗೆನೂ ವಿಡಿಯೋ ಮಾಡೀನಿ. ಈಗ ಒಬ್ಬೊಬ್ರು ಏನಿರ್ತೈತಿ, ಒಂದು ಡಿಗ್ರಿ ಬೇಕಾಗಿರ್ತೈತಿ. ಈಗ ನನ್ನ ಫ್ರೆಂಡ್ಸ್ ಅದಾರ ಎಷ್ಟೋ ಮಂದಿ, ಅವ್ರು ಜಸ್ಟ್ ಡಿಗ್ರಿ ಮಾಡ್ಕೊಂಡ್ರೆ, ಯಾವ ಡಿಗ್ರಿ ಮಾಡಿದ್ರಪ್ಪ, BSc ಮಾಡಿದ್ರೆ, BSc ಮಾಡಿ PSI ಆದರು, ಒಂದಿಷ್ಟು ಮಂದಿ PC ಆದರು, ರೈಟ್. ಈ ಥರ ಜಾಯ್ನ್ ಆದ್ರೆ ಎಷ್ಟೆಷ್ಟೋ ಎಕ್ಸಾಮ್ ಬರ್ದು ಇಲ್ಲ ಥ್ರೂ ಎಕ್ಸಾಮ್ ಆಗ್ತೈತೆ ಅದು, ಅದ್ರ ಬಗ್ಗೆನೂ ವಿಡಿಯೋ ಮಾಡೇನಿ. ಈ ಪೊಲೀಸ್ ಆಫ್ಟರ್ 12th ಅಂತ ಮಾಡೇನಿಲ್ಲ, ಅಲ್ಲಿ ನನ್ನ ಫ್ರೆಂಡ್ ಅವ್ನು ಡಿಗ್ರಿ ಮಾಡ್ಯಾನ BSc ನನ್ನ ಜೊತೆ. ಆಮೇಲೆ ಇನ್ನೊಬ್ಬ ನನ್ನ ಫ್ರೆಂಡ್ ಈಗ ನೋಡಿ ಇದೊಂದು ವಿಡಿಯೋ ಮಾಡಿದ, ಅವ್ನು ಕ್ರಿಯೇಟಿಂಗ್ ಅವೇರ್ನೆಸ್ ಇನ್ ಸ್ಟೂಡೆಂಟ್ ಅಬೌಟ್ ಕ್ರೈಮ್ಸ್ ಅಂತ. ಅವ್ನು ನನ್ನ ಜೊತೆ ಡಿಗ್ರಿ ಮಾಡಿದ, ಬಟ್ ಲೇಟರ್ ಆನ್ ಹಿ ವೆಂಟ್ ಫಾರ್ ದಿಸ್ ಪೊಲೀಸ್ ಜಾಬ್, ರೈಟ್. ಸೊ ಇದೊಂದು ನಿಮ್ಗೆ ಇಂಪಾರ್ಟೆಂಟ್ ಇರಲಿ. ಈಗ ನೋಡಿ, ಕ್ರಿಯೇಟಿಂಗ್ ಅವೇರ್ನೆಸ್ ಇನ್ ಸ್ಟೂಡೆಂಟ್ಸ್ ಅಬೌಟ್ ಕ್ರೈಮ್ಸ್ ಇನ್ ಇಂಡಿಯಾ. ಈಗ ನೀವು ಏನರ ತಪ್ಪು ಮಾಡಿದ್ರೆ, ಮರ್ಡರ್ ಆಗಲಿ ಏನರ ಆಗಲಿ, ಈಗ ಲವ್ ಗಿವ್ ಆಗಿ ಬೀಳ್ತೀರಿ, ನೀವು ಏನರ ಆಗ್ತೈತಿ, ಅವಾಗ ಏನು ತಪ್ಪು ಮಾಡ್ಬೇಡ, ತಪ್ಪು ಮಾಡಿದ್ರೆ ಏನಾಗ್ತೈತಿ ಅಂತನೂ ಈ ವಿಡಿಯೋ ಐತಿ. ಅದಕ್ಕೆ ಇದು ಅವೇರ್ನೆಸ್ ಮಾಡೋಕೆ ಈ ವಿಡಿಯೋ ಮಾಡಿದ್ದೆ. ಇದನ್ನು ನೀವು ನೋಡ್ಬೋದು, ನನ್ನ ಪ್ಲೇಲಿಸ್ಟ್ದಾಗ ಸಿಗ್ತೈತೆ, ವಾಟ್ ಆಫ್ಟರ್ 12th ಅಂತ. ಕಾಟೆ ಟ್ಯೂಟೋರಿಯಲ್ಸ್ ಹೋಗಲಿ, ಅಲ್ಲಿ ಹೋಗಿ ವಾಟ್ ಆಫ್ಟರ್ 12th ಈ ಪ್ಲೇಲಿಸ್ಟ್ದಾಗ ಹೋಗಿ ಚೆಕ್ ಮಾಡಿರಿ, ಇವೆಲ್ಲ ವಿಡಿಯೋಸ್ ಅದ. ಆಮೇಲೆ ಈ ವಿಡಿಯೋದಾಗೂ ತಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗ ಎಲ್ಲ ಲಿಂಕ್ಸು ಕೊಡ್ತೀನಿ ನಾ, ರೈಟ್. ಆಮೇಲೆ NDA ಬಗ್ಗೆ ನನ್ನ ಫ್ರೆಂಡ್ ಮಾತಾಡೋಣ, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಯಾವ ಥರ ಎಕ್ಸಾಮ್ ಇರ್ತೈತಿ, ಏನು ಪ್ಯಾಟರ್ನು, ಆಮೇಲೆ ಇಂಟರ್ವ್ಯೂ ಯಾವ ಥರ ಇರ್ತೈತಿ, SSB ಇಂಟರ್ವ್ಯೂ ಅಂದ್ರೆ ಏನು, ಅದ್ರ ಬಗ್ಗೆ. ಒಂದಿಷ್ಟು ಮಂದಿ ಫಾರೆನ್ಸಿಕ್ ಸೈನ್ಸ್ದಾಗ ಇಂಟ್ರೆಸ್ಟ್ ಇರ್ತೈತಿ, BSc ಫಾರೆನ್ಸಿಕ್ ಸೈನ್ಸ್, ಅದ್ರ ಬಗ್ಗೆ ಈ ವಿಡಿಯೋ ಅದ. ಸೊ ಆಲ್ ದೀಸ್ ವಿಲ್ ಬಿ ಗಿವನ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್, ರೈಟ್. ಸೊ ಆಮೇಲೆ ಲಿಸ್ಟ್ ಆಫ್ ಪ್ರೊಫೆಷ್ನಲ್ ಕೋರ್ಸಸ್. ಈಗ ಒಂದಿಷ್ಟು ಮಂದಿಗೆ ಚೇಂಜ್ ಮಾಡೋದಿರ್ತೈತಿ, 12th ಸೈನ್ಸ್ ಮಾಡಿದ್ರೆ, ಇಲ್ಲಪ್ಪ ನನಗೆ ಎಕನಾಮಿಕ್ಸಿಗೆ ಶಿಫ್ಟ್ ಆಗೋದಿರ್ತೈತಿ, ಅಂಥವ್ರಿಗೆ ನೋಡಿ ಚಾರ್ಟಿಂಗ್ ಅಕೌಂಟೆಂಟ್ ಅವರು ಮಾಡ್ಬೋದು, ಕಂಪ್ನಿ ಸೆಕ್ರೆಟರಿ CS ಅಂದೆ ಅವ್ರು ಮಾಡ್ಕೋಬೋದು. ಒಂದಿಷ್ಟು ಮಂದಿ BCA ಮಾಡ್ತಾರೆ. ಈಗ ಇಂಜಿನಿಯರ್ ಮಾಡ್ಬೇಕಂತಿರ್ತಾರೆ, ಇಲ್ಪ ಇಂಜಿನಿಯರ್ ನಂಗೆ ಟಫ್ ಆಗ್ತೈತಿ, ಮ್ಯಾಥ್ಸ್ ಬರ್ತೈತೆ ಅಂದವ್ರು ಒಂದಿಷ್ಟು ಮಂದಿ BCA ಬರ್ತಾರೆ. BCA ಅಂದ್ರೆ ಏನು, ಬ್ಯಾಚುಲರ್ಸ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್. BCA ಮಾಡ್ಕೋತಾರೆ, ಫಾಲೋಡ್ ಬೈ MCA ಮಾಡ್ತಾರೆ. ಎಲ್ಲ ಕಡೆ ಜಾಬ್ ಅಪರ್ಚುನಿಟೀಸ್ ಅದ, ರೈಟ್. ಆಮೇಲೆ ನೋಡು ಇನ್ನೂ ಹೆಂಗೆ ಬರ್ತಪ್ಪ, ಬ್ಯಾಚುಲರ್ಸ್ ಆಫ್ ಆಗ ಹೇಳಿದಿಲ್ಲ, ಜ್ಯುವೆಲ್ರಿ ಡಿಸೈನ್, ಗ್ರಾಫಿಕ್ಸ್ ಡಿಸೈನ್, ಫ್ಯಾಷನ್ ಡಿಸೈನ್, ಲೆದರ್ ಡಿಸೈನ್, ಇಂಥಲ್ಲೆಲ್ಲ ನಾವು BSc ಕೋರ್ಸ್ ಅದಾವ. ಆಗ 150 ಕೋರ್ಸ್ ಅದಾವಲ್ಲ, ಅದ್ರೊಳಗೆ ಇವು ಸಿಗ್ತಾವೆ ನೋಡಿರಿ. ಜಸ್ಟ್ ನೀವು ಆ ಲಿಂಕ್ ಕೊಡ್ತೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗ, ನೋಡ್ಕೋಬೋದು. ಆಮೇಲೆ ಒಂದಿಷ್ಟು ಮಂದಿ BA BSc ಲೈಬ್ರರಿ ಸೈನ್ಸ್ ಮಾಡ್ತಾರೆ. ಲೈಬ್ರರಿ ಏನಂತ ಕರ್ಕೋತಾರೆ, ಎಲ್ಲೆಲ್ಲಿ ಕರ್ಕೋತಾರಪ್ಪ, ಯೂನಿವರ್ಸಿಟಿದಾಗ ಕರ್ಕೋತಾರೆ, ರೈಟ್. ಆಮೇಲೆ ನಮ್ಮ ನವೋದಯ, ಜವಾಹರ್ ನವೋದಯ ವಿದ್ಯಾಲಯ ಅಂಥ ಸ್ಕೂಲ್ದಾಗ ಕರ್ಕೋತಾರೆ, ಕೇಂದ್ರೀಯ ವಿದ್ಯಾಲಯ ಸ್ಕೂಲ್ದಾಗ ತೊಗೋತಾರೆ, ಸ್ಟೇಟ್ ಗೌರ್ಮೆಂಟ್ ಸ್ಕೂಲ್ದಾಗ ತೊಗೋತಾರೆ. ಇಂಥಲ್ಲೆಲ್ಲ ಯಾವಾಗ ಲೈಬ್ರರಿ ಸೈನ್ಸ್ ಮುಗಿಸಿರ್ಬೇಕು ಅವ್ರು. ಆಮೇಲೆ ಫಾರಿನ್ ಲ್ಯಾಂಗ್ವೇಜಸ್ ಮಾಡಿದ, ಈಗ ನಾವು ಯೂನಿವರ್ಸಿಟಿದಾಗ ಕಲಿಬೇಕಾರೆ ಒಂದಿಷ್ಟು ಮಂದಿ ತೊಗೊಂಡಿದ್ದಾರೆ, ಫ್ರೆಂಚ್ ಅಂತ ತೊಗೊಂಡಿದ್ದಾರೆ, ಉರ್ದು ಅಂತ ತೊಗೊಂಡಿದ್ದಾರೆ, ರೈಟ್. ಆಮೇಲೆ ಬರ್ತಾವೆ ಯಾವ ಫಾರಿನ್ ಲ್ಯಾಂಗ್ವೇಜ್ ಅದಾವಲ್ಲ, ಅದರನ್ನೆಲ್ಲ ಒಂದು ಡಿಗ್ರಿನೂ ಬರ್ತೈತಿ, ಅವ್ರು ಮಾಡಿದವ್ರಲ್ಲಿ ಲೆಕ್ಚರ್ಸ್ ಆಗಿ ಬಂದಿರ್ತಾರೆ. ಆಮೇಲೆ ಡಿಪ್ಲೊಮಾ ಕೋರ್ಸ್ ಮಾಡ್ತಾರೆ, ರೈಟ್. ಡಿಪ್ಲೊಮಾ ಕೋರ್ಸ್ ಮಾಡಿ ಹಂಗದ. ಆಮೇಲೆ ಮತ್ತೆ ಯಾವ್ದು ಸರ್ಟಿಫಿಕೇಟ್ ಕೋರ್ಸಸ್ ಅದಾವ, ಸರ್ಟಿಫಿಕೇಟ್ ಕೋರ್ಸ್. ಈಗ ಕುಕಿಂಗ್ ಒಂದು ಸರ್ಟಿಫಿಕೇಟ್ ಕೋರ್ಸ್ ಬರ್ತಾವೆ, ಕಂಪ್ಯೂಟರ್ದಾಗ ಮಾಡಿರ್ತಾರೆ, ಅದೊಂದು ಸರ್ಟಿಫಿಕೇಟ್ ಕೋರ್ಸ್. ಅದರಿಂದ ನಾವು ಜಾಬ್ ಹೋಗ್ಬೇಕು. ಒಂದು ನೀವು ಸರ್ಟಿಫಿಕೇಟ್ ಕೋರ್ಸ್ ಮಾಡೋದೈತೆ ಅನ್ಕೊರಿ, 12th ಆಗಿಂದ ಸರ್ಟಿಫಿಕೇಟ್ ಕೋರ್ಸ್ ಮಾಡಿದ್ರೆ ನಿಮ್ಗೆ ಜಾಬ್ ಸಿಗ್ತಾವೆ, ಚಲೋ ಜಾಬ್ ಅದಾವೆ. ಆದರೆ ಸರ್ಟಿಫಿಕೇಟ್ ವ್ಯಾಲಿಡ್ ಇರಬೇಕು. ಅಂಥ ಇನ್ಸ್ಟಿಟ್ಯೂಟ್ ಯಾವ ಕೊಡ್ತಾವಲ್ಲ ವ್ಯಾಲಿಡ್ ಸರ್ಟಿಫಿಕೇಟ್, ಅಂಥದ್ದು ಜಾಯ್ನ್ ಆಗ್ರಿ, ಅದು ಇಂಪಾರ್ಟೆಂಟ್. ಇಲ್ಲಾಕ್ರೆ ಏನಾಗ್ತೈತಿ, ಸರ್ಟಿಫಿಕೇಟ್ ಇರ್ತೈತಿ, ಅದು ಯೂಸ್ ಇರೋಂಗಿಲ್ಲ. ನಾನು ಮಾಡಿಸ್ಬೋದು ಎಲ್ಲರ ಹೋಗಿ, ನಾನು ಇಲ್ಲಿ ನನ್ನ ಲ್ಯಾಪ್ಟಾಪ್ದಾಗ ಕುಂತು ನಾನು ಒಂದು ಸರ್ಟಿಫಿಕೇಟ್ ಮಾಡ್ಬೋದು, ಹೌದಿಲ್ಲ. ಅದಕ್ಕೆ ಎಲ್ಲಿ ಸರ್ಟಿಫಿಕೇಟ್ ಅದು ವ್ಯಾಲಿಡ್ ಅದಲ್ಲ, ಆಲ್ ಓವರ್ ಇಂಡಿಯಾ ಅಂಥ ಸರ್ಟಿಫಿಕೇಟ್ ಕೋರ್ಸ್ ಮಾಡ್ಕೊಂಡ್ರೆ ಭಾಳ ಮಸ್ತ್ ಅದ. ಒಂದು ಕ್ಯಾಟ್ರಿಂಗ್ ಅಂತ ಜಾಯ್ನ್ ಆಗ್ತಾರಲ್ಲ, ಜಸ್ಟ್ 10th ಮುಗಿಸಿರ್ತಾರೆ, 12th ಮುಗಿಸಿರ್ತಾರೆ, ಆ ಕೋರ್ಸ್ ಮಾಡ್ಕೊಂಡು ಜಾಯ್ನ್ ಆಗಿಬಿಡ್ತಾರೆ. ಕ್ಯಾಟ್ರಿಂಗ್ ಅಂತ, ಅಲ್ಲಿ ಕುಕ್ಕಿಂಗ್ ಅಂತ ಮಾಡ್ತಾರೆ, ಸರ್ವಿಂಗ್ ಅಂತ ಮಾಡ್ತಾರೆ, ಹೀಗೆಲ್ಲ ಜಾಯ್ನ್ ಆಗ್ತಾರೆ. ಆಮೇಲೆ ಡ್ರೈವರ್ಸ್ ಏನು ಮಾಡ್ತಾರೆ, 10th ಮುಗಿಸ್ಕೊಂಡು ಜಸ್ಟ್ ಅವ್ರದ್ದು ಡ್ರೈವಿಂಗ್ ಲೈಸೆನ್ಸ್ ಇದ್ರೆ ಸಾಕು, ಅಲ್ಲೂ ಆರ್ಮಿದಾಗೆಲ್ಲ ಜಾಯ್ನ್ ಆಗ್ತಾರೆ. ಈ ಥರ ಕೋರ್ಸಸ್ ಬರ್ತಾವೆ, ಸರ್ಟಿಫಿಕೇಟ್ ಕೋರ್ಸ್ ಅಂತ ನಾವು. ಆಮೇಲೆ ಡಿಪ್ಲೊಮಾ ಬಗ್ಗೆನೂ ಗೊತ್ತೈತಿ, ಡಿಪ್ಲೊಮಾ ಮಾಡ್ಕೊಂಡು ಇಂಜಿನಿಯರ್ ಮಾಡ್ತಾರೆ, ಡಿಪ್ಲೊಮಾ ಜಾಬು ಮಾಡ್ತಾರೆ. ನೇವಿದಾಗ ಐತಿ, ಆಮೇಲೆ ಮಿಲ್ಟ್ರಿದಾಗ ಅದ, ಆಮೇಲೆ ಏರ್ಫೋರ್ಸ್ದಾಗೆಲ್ಲ ಜಾಬ್ಸ್ ಅದ, ರೈಟ್. ಆಮೇಲೆ ಇನ್ನೊಂದು, ನೇವಿ ಮಿಲ್ಟ್ರಿಗೆ ಹೋಗ್ಬೇಕಂದ್ರೆ ನೀವು BSc ಮಾಡೋರಿದ್ರೆ ಅಂತ ತಿಳ್ಕೊರಿ,
ಫಿಸಿಕ್ಸ್ ಮ್ಯಾಥ್ಸ್ ಮಾಡಿರಿ. ಯಾಕಂದ್ರೆ ಫಿಸಿಕ್ಸ್ ಮ್ಯಾಥ್ಸ್ ಮಾಡಿದವ್ರಿಗೆ ಬಿ ಎಸ್ ಸಿದಾಗ ಫಿಸಿಕ್ಸ್ ಮ್ಯಾಥ್ಸ್ ಮಾಡಿದವ್ರಿಗೆ ಆರ್ಮಿದಾಗ ಚಲೋ ಸ್ವಲ್ಪ ಪ್ರಯಾರಿಟಿ ಕೊಡ್ತಾರೆ. ಒಂದು ಎರಡನೇದು ಬಿ ಎಸ್ ಸಿ ಮಾಡ್ತಿರ್ತಿರಲ್ಲ ಅವಾಗ ಎನ್ ಸಿ ಸಿನ ಮಾಡಿರಿ. ಎನ್ ಸಿ ಸಿ ಮಾಡೋದ್ರಿಂದ ಸ್ಪೆಷಲ್ ಎಂಟ್ರಿ ಸ್ಕೀಮ್ ಅಂತ ಬರ್ತಾವೆ. ಎದ್ರೊಳಪ್ಪ ಆರ್ಮಿಗೆ ಎಂಟ್ರಿ ಹಾಕಿ ಆಫೀಸರ್ ಪೋಸ್ಟಿಗೆ ಹೋಗ್ಬೇಕಂದ್ರೆ ಥ್ರೂ ಎಕ್ಸಾಮ್ ಹೋಗ್ತಾವೆ. ಒಂದೊಂದು ಸ್ಪೆಷಲ್ ಎಂಟ್ರಿ ಇರ್ತೈತಿ ಓನ್ಲಿ ಫಾರ್ ಎನ್ ಸಿ ಸಿ ಕ್ಯಾಂಡಿಡೇಟ್. ದ್ಯಾಟ್ ಟು ಬಿ ಸರ್ಟಿಫಿಕೇಟ್ ಮಿನಿಮಮ್ ಇರ್ಬೇಕು ಅವ್ರದ್ದು. 3 years ಕೋರ್ಸ್ ಬಿ ಸರ್ಟಿಫಿಕೇಟ್ ಇರ್ಬೇಕಾದ್ರೆ ಎ ಸರ್ಟಿಫಿಕೇಟ್ ಇದ್ರೆ ಬೆಸ್ಟ್. ಅವ್ರು ಆರಾಮ ಡ್ಯಾಟ್ ಸ್ಪೆಷಲ್ ಎಂಟ್ರಿ ಕೊಡ್ಬೋದು ಎನ್ ಸಿ ಸಿಗೆ, ಎಲ್ಲಿ ಆರ್ಮಿದಲ್ಲಿ, ರೈಟ್. ಸೊ ಅದ್ರ ಬಗ್ಗೆನೂ ಗುರ್ತಿರಲಿ, ಅದ್ರ ಬಗ್ಗೆನೂ ವಿಡಿಯೋ ತರ್ತೀನಿ ನಾ ಮುಂದೆ ಬರೋ ದಿನದಾಗ. ಸೊ ದ್ಯಾಟ್ ಈಸ್ ಅಬೌಟ್ ಆಲ್ ದೀಸ್ ಥಿಂಗ್ಸ್, ರೈಟ್. ಆಮೇಲೆ ಇನ್ನೊಂದಿಷ್ಟು ಡಿಪ್ಲೊಮಾ ಕೋರ್ಸಸ್ ಬರ್ತಾವೆ. ಈ ಡಿಪ್ಲೊಮಾ ಕೋರ್ಸಸ್ ಯಾವ ಥರಪ್ಪ ಅಂದ್ರೆ ಇವೆಲ್ಲ ಡಿಪ್ಲೊಮಾ ಕೋರ್ಸ್ ನೋಡ್ರಿ. ಡ್ರೆಸ್ ಡಿಸೈನ್, ಏನಾಯ್ತದು. ಆಮೇಲೆ ಒಂದಿಷ್ಟು ಡಿಪ್ಲೊಮಾ ಕೋರ್ಸಸ್ಸು ಬರ್ತಾವೆ. ಯಾವ ಥರ ಇವೆಲ್ಲ ಡಿಪ್ಲೊಮಾ ಕೋರ್ಸಸ್ ಲಿಸ್ಟ್ ಮಾಡೀನಿ. ಇನ್ನೊಂದಿಷ್ಟು ಹೋಗಿರ್ಬೋದು, ಬಟ್ ನೋಡಿರಿ ಇಲ್ಲಿ ಫಾರಿನ್ ಲ್ಯಾಂಗ್ವೇಜ್ ಕೋರ್ಸಸ್ ಅದ. ಆಮೇಲೆ ಏನೈತಿ ಕಂಪ್ಯೂಟರ್ ಕೋರ್ಸಸ್ ಅದ. ಎಚ್ ಆರ್ ಟ್ರೈನಿಂಗ್ ಅಂತ ಸಿಗ್ತೈತಿ. ಇವೆಂಟ್ ಮ್ಯಾನೇಜ್ಮೆಂಟ್, ಏರ್ ಕ್ರ್ಯೂ, ಏರ್ ಹಾಸ್ಟ್ರೆಸ್, ರೈಟ್. ಅವರೆಲ್ಲ ನೋಡಿರ್ತಾರಲ್ಲ ನೀವು, ಇವರೆಲ್ಲ ಇವಾಗ ಕೋರ್ಸ್ ಮಾಡಿರ್ತಾರೆ. ಫಿಲ್ಮ್ ಮೇಕಿಂಗ್, ಮಾಸ್ ಕಮ್ಯುನಿಕೇಷನ್. ಮತ್ತು ಇನ್ನೊಂದು ಬೇಕಾದ ಕೋರ್ಸ್ ಮಾಡಿರಿ. ಕಮ್ಯುನಿಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಕಮ್ಯುನಿಕೇಷನ್ ಇದ್ದರೆ ನೀವು ಮುಂದಿನವ್ನು ಇಂಪ್ರೆಸ್ ಮಾಡ್ತೀರಿ, ಜಾಬ್ ತೊಗೋತೀರಿ. ಪ್ರೈವೇಟ್ ಸೆಕ್ಟರ್ದಾಗಲಿ ಗೌರ್ಮೆಂಟ್ ಸೆಕ್ಟರ್ದಾಗಲಿ. ಸೊ ಕಮ್ಯುನಿಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಬೇಕಾದ ಕೋರ್ಸ್ ಮಾಡಬೇಕಾದ್ರೆ ಅದನ್ನೂ ಡೆವಲಪ್ ಮಾಡ್ಕೊರಿ. ಸೊ ಅದೊಂದು ನಾ ಸಜೆಷನ್ ಕೊಡ್ಬೇಕಂದ್ರೆ. ಆಮೇಲೆ ನೋಡಿರಿ, ಈಗ ನಾವು ಒಂದು ಡಿಸಬಿಲಿಟಿ ಕೋಟಾ ಆ್ಯಂಡ್ ಇಟ್ಸ್ ಬೆನಿಫಿಟ್. ಇಲ್ಲಿ ಸಾಯಿರಾಜ್ ಅಂತ ಮಾತಾಡ್ಯಾನ ನನ್ನ ಫ್ರೆಂಡ್. ಅವ ಏನು ಮಾಡ್ಯಾನ, ಡಿಪ್ಲೊಮಾ ಮಾಡಿ ಫಾಲೋಡ್ ಬೈ ಇಂಜಿನಿಯರಿಂಗ್ ಮಾಡ್ಯಾನ. ಅದ್ರ ಬಗ್ಗೆ ವಿಡಿಯೋ ಲಿಂಕ್ ಅದ, ಅದನ್ನು ನಾ ಡಿಸ್ಕ್ರಿಪ್ಷನ್ ಬಾಕ್ಸ್ದಲ್ಲಿ ಕೊಡ್ತೀನಿ. ಸೊ ಐ ಹೋಪ್ ದಿಸ್ ವಿಡಿಯೋ ಹ್ಯಾಸ್ ಹೆಲ್ಪ್ಡ್ ಯು, ರೈಟ್. ಸೊ ಥ್ಯಾಂಕ್ ಯು. ವಿಡಿಯೋ ಸ್ವಲ್ಪ ದೊಡ್ಡದಾಯ್ತು, ಆದರೆ ನಿಮ್ಗೆ ಏನೇನು ಬೇಕಾ, ಎಷ್ಟೆಷ್ಟು ಬೇಕು ಅದನ್ನು ನೋಡೋದಿತ್ತಂದ್ರೆ ನಾ ಸ್ಟ್ಯಾಂಪ್ಸ್ ಕೊಟ್ಟೀನಿ, ಅದನ್ನು ನೋಡ್ಕೋರಿ. ಆಮೇಲೆ ನಿಮಗೂ ಇನ್ಫಾರ್ಮೇಷನ್ ಸಿಕ್ತು, ನಿಮ್ಮ ಫ್ರೆಂಡ್ಸಿಗೆಲ್ಲ ತಿಳಿಸ್ರಿ, ಜೂನಿಯರ್ಸಿಗೆ ಶೇರ್ ಮಾಡಿರಿ, ರೈಟ್. ಈ ವಿಡಿಯೋ ಶೇರ್ ಮಾಡೋದ್ರಿಂದ ಭಾಳ ಮಂದಿಗೆ ಹೆಲ್ಪ್ ಆಗ್ತೈತಿ. ಯಾಕಂದ್ರೆ ಇದ್ರ ಬಗ್ಗೆ ಯಾರಿಗೂ ಅಂಥ ಇನ್ಫಾರ್ಮೇಷನ್ ಇದ್ದಕ್ಕಿಲ್ಲ, ನಾವು ಕಲ್ತಿಲ್ಲ, ನಾವು ಕಲಿಬೇಕಾರೆ ಯಾರೂ ಹೇಳಿಲ್ಲ. ಅದಕ್ಕೆ ನನ್ನ ಸ್ಟೂಡೆಂಟ್ಸಿಗೆ ಈ ಥರ ಏನೂ ಆಗಬಾರ್ದು ಅಂತಂದು ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಪ್ಲೀಸ್ ಡೂ ಶೇರ್ ವಿತ್ ಆಲ್ ಯುವರ್ ಫ್ರೆಂಡ್ಸ್, ಜೂನಿಯರ್ಸ್, family members and all. Thank you.